ಸತ್ಯವತಿ ಹೃದಯ ನಂದನೋ ವ್ಯಾಸಃ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೌಧಂ ಭವದವೋಷ್ಣೇನ ತತಪ್ಯಮಾನಾನ್ ಭುವಿ ವರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಮನುಷ್ಯನ ಮನಸ್ಸಿನಲ್ಲಿ ಮೂಡುವ ಎಲ್ಲ ಭಾವನೆಗಳು, ಆ ಭಾವನೆಗಳ ಮೂಲಕ ಅವನ ಜೀವನದಲ್ಲಿ ಆಗ್ತಕ್ಕಂಥ ಎಲ್ಲ ಪರಿವರ್ತನೆಗಳು, ಪರಿಣಾಮಗಳು, ಇದೆಲ್ಲದರ ಹಿಂದೆ ಇರತಕ್ಕಂಥ ಶಕ್ತಿ ಅದು ಭಗವತ್ ಶಕ್ತಿ. ಮನುಷ್ಯ ತಾನು ತನ್ನ ಸ್ವಂತ ಇಚ್ಛೆಯಿಂದ ಏನನ್ನು ಮಾಡಲಿಕ್ಕೆ ಸಮರ್ಥನೂ ಅಲ್ಲ, ಮಾಡ್ತಾನೂ ಇಲ್ಲ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಬಹಳ ಮುಖ್ಯವಾದ ಮನುಷ್ಯನ ಭಾವನೆಗಳ ಬಗ್ಗೆ ಹೇಳಿದರು. ಮೊದಲು ಬುದ್ಧಿ, ಜ್ಞಾನಂ, ಅಸಮೋಹ, ಕ್ಷಮಾ, ಸತ್ಯಂ, ದಮಶಮಃ, ಇದೆಲ್ಲ ಕ್ರಿಯೆಗಳನ್ನು ಬರೇ ನಮ್ಮ ಅಲ್ಲ. ಮೊದಲು ಅನಾದಿಹಿ ಅಂತ ಶಬ್ದವನ್ನು ಕೃಷ್ಣ ಅದರ ಮೊದಲನೇ ಶ್ಲೋಕದಲ್ಲಿ ಹೇಳಿದ್ದಾನೆ. ಅನಸ್ಯಾಪಿ ಆದಿಹಿ, ಪ್ರಾಣದೇವರಿಗೂ ಕೂಡ ಬುದ್ಧಿ, ಜ್ಞಾನಂ, ಅಸಮೋಹ, ಕ್ಷಮಾ, ಸತ್ಯಂ, ದಮಃ, ಶಮಃ ಈ ಎಲ್ಲ ಮಾನಸಿಕ ಕ್ರಿಯೆಗಳನ್ನು ಪ್ರಾಣತತ್ವಕ್ಕೆ ಕೂಡ ನೀಡಿದವನು ಭಗವಂತ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ಚತುರ್ಮುಖ ಭಗವಂತನ ನಾಭಿಯಿಂದ ಮೂಡಿ ಬಂದ. ನೋಡಿದರೆ ಒಂದು ಕಮಲ ಕಾಣುತ್ತೆ ಅವನಿಗೆ, ಬ್ರಹ್ಮಾಂಡ ರೂಪವಾದ ಕಮಲದ ಆಕಾರದ ಒಂದು ವಿಶ್ವ, ಅಸ್ಪಷ್ಟವಾದ ವಿಶ್ವದ ರೂಪ ಕಾಣುತ್ತೆ. ಅದರ ಮಧ್ಯದಲ್ಲಿ ತಾನು ಇದ್ದದ್ದು ಗೋಚರ ಆಗತ್ತೆ, ಯಾರೂ ಕಾಣೋಲ್ಲ. ತನ್ನನ್ನು ಸೃಷ್ಟಿ ಮಾಡಿದವನು ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ, ಇದು ಅವನಿಗೆ ಗೋಚರ ಆಗುವುದಿಲ್ಲ. ಆವಾಗ ಯಾರು ನಾನು, ಯಾಕೆ ಬಂದೆ, ಎಲ್ಲಿಂದ ಬಂದೆ, ಯಾರು ತಂದು ನನ್ನನ್ನು ಇಲ್ಲಿ ಇಟ್ಟರು ಅಂತ ಚತುರ್ಮುಖ ಯೋಚನೆ ಮಾಡ್ತಾನೆ. ಆವಾಗ ಎರಡು ಅಕ್ಷರ ಅವನ ಕಿವಿಗೆ ಬಿತ್ತಂತೆ, ಅಷ್ಟೇ ಎರಡು ಅಕ್ಷರ. ಏನು? ತ ಪ. ತವರ್ಗದ ಮೊದಲನೇ ಅಕ್ಷರ, ಪವರ್ಗದ ಮೊದಲನೇ ಅಕ್ಷರ. ಅದು 4ನೇ ಮತ್ತು 5ನೇ ವರ್ಗಗಳು, ಕಾಖ ಗಾಖ 5 ವರ್ಗಗಳಲ್ಲಿ ತಥ ದಥನ ಪಾಪ ಬಭಮ ತವರ್ಗದ ಮೊದಲನೆಯ ಅಕ್ಷರ ಅಂದರೆ 16ನೆಯ ಅಕ್ಷರ ವರ್ಗದಲ್ಲಿ. ಕಾಖ ಗಾಘಾಂಗ ಚ ಛ ಜ ಛ ನ್ಯ ಟಾಠ ಡಾಢಾಣ ತ 15 ಒಂದು 16. ಆಮೇಲೆ ತಥ ದಧಾನ ಪ ಅನ್ನೋದು 21. 16ನೆಯ ಮತ್ತು 21ನೆಯ ಅಕ್ಷರ ಕೇಳಿಸಿತು ಅಂತ ಹೇಳ್ತಾರೆ ಭಾಗವತಲ್ಲಿ, ಅಷ್ಟೇ. ಅವನಿಗೆ 16ನೆಯ ಮತ್ತು 22ನೆಯ ಅಕ್ಷರ, 21ನೆಯ ಅಕ್ಷರ ಕೇಳಿತು. ಇದು ಬಹಳ ಮುಖ್ಯವಾದ ವಿಷಯ. ಏನು ಅಂದರೆ, ಭಗವಂತ ನಮ್ಮ ತಲೆಯಲ್ಲಿ ಬಂದ ಪ್ರಶ್ನೆಗಳಿಗೆ ಉತ್ತರ ಏನು ಅಂದರೆ, ನೀನೇ ಯೋಚಿಸಿ ಉತ್ತರ ಕಂಡುಕೋ. ಯೋಚನೆ ಮಾಡುವ ಶಕ್ತಿಯನ್ನು ನಾನು ಕೊಡ್ತೇನೆ, ನಿನ್ನ ತಲೆಯಲ್ಲೇ ಉತ್ತರ ಹೊಳೆಯುವಂತೆ ನಾನೇ ಮಾಡ್ತೇನೆ. ಅಂದರೆ ಉತ್ತರ ಕಂಡುಕೊಳ್ಳುವ ಪ್ರಯತ್ನ ನೀನು ಮಾಡು. ತಪ, ಇದು ತಪ ಅನ್ನೋದು
ಇಡೀ ವಿಶ್ವಕ್ಕೆ ಭಗವಂತ ಸೃಷ್ಟಿಯ ಆರಂಭದಲ್ಲಿ ಕೊಟ್ಟ ಸಂದೇಶ ತಪ. ನೀನು ಮನಸ್ಸು ಆಳವಾದ ಚಿಂತನೆ ತಪಸ್ಸು ಅಂದರೆ. ಒಂದೋ ತಪ, ಇಲ್ಲದೆ ಇದ್ರೆ ಪತ ಅಷ್ಟೇ. ಒಂದು ದಮ, ಇಲ್ಲದಿದ್ರೆ ಮದ. ಒಂದೋ ತಪ, ಇಲ್ಲಾಂದ್ರೆ ಪತ. ಯೋಚನೆ ಮಾಡಿ ಮೇಲಕ್ಕೆ ಹೋಗು, ಇಲ್ಲಾಂದ್ರೆ ಬೀಳು. ಹೀಗೆ ತಪ ಅಂತ ಅನ್ನೋದನ್ನು ಕೇಳಿದ್ದೇ ಗಂಭೀರವಾಗಿ ಯೋಚನೆ ಪ್ರಾರಂಭ ಮಾಡಿದ ಚತುರ್ಮುಖ. ಅವನ ಪ್ರಶ್ನೆಗಳು ಎಲ್ಲ ಜರುಗಿ ಹೋದವು. ಹೀಗೆ ನಮ್ಮ ಒಳಗೆ ಕೂತು ನಮಗೆ ಚಿಂತನೆ ಮಾಡತಕ್ಕಂಥ ಶಕ್ತಿಯನ್ನು ಕೊಟ್ಟು, ಬುದ್ಧಿ ಜ್ಞಾನಂ ಅಸಮ್ಮೋಹ ಕ್ಷಮ ಸತ್ಯಂ ದಮಃ ಸುಖಂ ದುಃಖಂ ಭವಃ ಅಭಾವಃ ಭಯಂಚ ಅಭಯಮೇವಚ. ಮೊದಲು ಬರೇ ಪಾಸಿಟಿವ್ ಕ್ವಾಲಿಟೀಸನ್ನು ಹೇಳಿದರು. ಎರಡನೇದಲ್ಲಿ ಎಲ್ಲ ದ್ವಂದ್ವ, ಜೀವನದ ದ್ವಂದ್ವ. ಅದರಿಂದ ಮೊದಲನೇದು ನಾವು ದ್ವಂದ್ವ ತಗೊಳ್ಬಹುದು. ಬುದ್ಧಿ ಅಬುದ್ಧಿ, ಜ್ಞಾನ ಅಜ್ಞಾನ, ಅಸಮ್ಮೋಹ ಸಮ್ಮೋಹ, ಕ್ಷಮ ಅಕ್ಷಮ, ಸತ್ಯ ಅಸತ್ಯ, ದಮ ಅಧಮ, ಶಮ ಅಶಮ, ಅಶಾಂತಿ. ಹೀಗೆ ಇವು ಎರಡು ಗುಣಗಳು ಪರಸ್ಪರ ವಿರುದ್ಧವಾದ ಎರಡೂ ಮನುಷ್ಯರಲ್ಲಿ ಬರುವಂತಹದ್ದು ಭಗವಂತನ ಅಂತಃಪ್ರೇರಣೆಯಿಂದ ಅನ್ನೋದು ತೋರಿಸೋಕ್ಕೋಸ್ಕರ ಉತ್ತರಾರ್ಧದಲ್ಲಿ ಬರೇ ದ್ವಂದ್ವಗಳನ್ನು ಹೇಳಿದ. ಸುಖಂ ದುಃಖಂ ಭವೋ ಭಾವ ಭಯಂಚ ಅಭಯಮೇವಚ. ಜೀವನದಲ್ಲಿ ದ್ವಂದ್ವದಲ್ಲಿ ಮೂಲಭೂತವಾದ ದ್ವಂದ್ವ ಇಷ್ಟೇ, ಭಯ ಅಭಯ, ಇದೊಂದು ದ್ವಂದ್ವ. ಅದರಿಂದ ಸುಖ ಮತ್ತು ದುಃಖ, ಅದರ ಮಧ್ಯದಲ್ಲಿ ಭವ ಮತ್ತು ಅಭಾವ. ಭವ ಅಭಾವ ಅಂದರೆ ನಾಳೆ ಹುಟ್ಟು ಸಾವು, ಹುಟ್ಟು ಸಾವಿನ ಮಧ್ಯದಲ್ಲಿ ಜೀವನದಲ್ಲಿ ಸೋಲು ಗೆಲುವು. ಭವ ಅಂದರೆ ಗೆಲುವು, ಅಭಾವ ಅಂದರೆ ಸೋಲು, ಏರಿಳಿತ. ಇಷ್ಟೇ ದ್ವಂದ್ವ ಅಂದರೆ. ಇನ್ನು ದ್ವಂದ್ವ ಇಲ್ಲೇ ಇಲ್ಲ. ಎಲ್ಲ ದ್ವಂದ್ವಗಳು ಇದರಲ್ಲಿ ಸೇರಿತು. ಎಲ್ಲ ಏರಿಳಿತಗಳು ಕೂಡ ಈ ಭವ ಅಭಾವದಲ್ಲಿ ಸೇರಿದವು. ಶ್ರೀಮಂತಿಗೆ ಬಡತನ, ಅಜ್ಞಾನ ಪಾಂಡಿತ್ಯ, ಎಲ್ಲ ಯಾವ ರೀತಿಯ ಭವ ಅಭಾವವನ್ನು ತಗೊಂಡ್ರು ಯಾವುದೋ ಒಂದು ಆಸ್ಪೆಕ್ಟ್ನಲ್ಲಿ ಎತ್ತರಕ್ಕೆ ಇರುವುದು, ಅದರಲ್ಲಿ ಇಲ್ಲದೆ ಇರುವುದು. ಯಾವ ಆಸ್ಪೆಕ್ಟ್ ಒಂದು ಎರಡೇ ಭವ ಅಭಾವ ಅನ್ನುವಲ್ಲಿ ಜೀವನದ ಎಲ್ಲ ಏರಿಳಿತಗಳು ಬಂದವು. ಆ ಏರಿಳಿತಗಳ ಮೂಲಕ ಆಗತಕ್ಕಂಥ ಸುಖ ದುಃಖ ಭಯ ಅಭಯ ಅಲ್ಲಿ ಮುಗಿದೋಯ್ತು, ಇನ್ನು ಹೇಳಬೇಕಾದ್ದೇ ಇಲ್ಲ. ಹೀಗೆ ಮಾನಸಿಕವಾಗಿ ನಡೆಯತಕ್ಕಂಥ ಎಲ್ಲ ಕ್ರಿಯೆಗಳನ್ನು ಅಡಕವಾಗಿ ಕೃಷ್ಣ ಹೇಳಿ ಇನ್ನು ಕೆಲವು ಮುಖಗಳನ್ನು ಹೇಳ್ತಾನೆ. 13 ಹೇಳಿದ, ಇನ್ನೂ 7 ಹೇಳ್ತಾನೆ. ಒಟ್ಟು 20 ಜೀವನದ ಮುಖಗಳನ್ನು ಹೇಳ್ತಾನೆ. ಯಾವುದು ಅಂದರೆ ಅಹಿಂಸಾ, ಸಮತ, ತುಷ್ಟಿ, ತಪಃ, ದಾನಂ, ಯಶಃ, ಅಯಶಃ. ಈ 13 ಹೇಳಿದ್ದ, ಈಗ 7 ಹೇಳ್ತಾನೆ. ಇದರಲ್ಲೂ ಅಷ್ಟೇ, ಪ್ರಾರಂಭದಲ್ಲಿ ಬರೀ ಪಾಸಿಟಿವ್ ಆದನ್ನೇ ಕೊನೆಗೆ 2 ದ್ವಂದ್ವವನ್ನು ಹೇಳ್ತಾನೆ, ಯಶಃ ಅಯಶಃ. ಅದು ಒಂದು ವಿಶೇಷ, ವಿಚಿತ್ರ. ಅದು ಯಶಸ್ಸು ಅಯಶಸ್ಸು, ಅದಕ್ಕೆ ಕೊನೆಗೆ ಹೇಳ್ತಾನೆ. ಅದು ಯಾಕೆ ಅಂತ ಮತ್ತೆ ನೋಡಿ. ಇದರ ಒಟ್ಟಿಗೆ ಈ ದ್ವಂದ್ವದ ಒಟ್ಟಿಗೆ ಹೇಳುವುದಿಲ್ಲ. ಸುಖ ದುಃಖ, ಭವ ಅಭಾವ, ಭಯ ಅಭಯ, ಈ ದ್ವಂದ್ವಕ್ಕೆ ಸೇರಿದ್ದಲ್ಲ ಯಶಸ್ಸು ಅಪಯಶಸ್ಸು. ಅದು ಬೇರೆ, ಪ್ರತ್ಯೇಕ. ಅದು ಯಾಕೆ ಅಂತ ಕೊನೆಗೆ ನೋಡೋಣ. ಅದರ ಮೊದಲು ನಾವು ಬೆಳೆಸಿಕೊಳ್ಳಬೇಕಾದ ಕೆಲವು ಮಾನಸಿಕ ಗುಣಗಳನ್ನು ಕೃಷ್ಣ ಹೇಳ್ತಾನೆ. ಅಹಿಂಸಾ, ಸಮತ, ತುಷ್ಟಿ, ತಪಃ, ದಾನಂ. ಅಹಿಂಸಾ, ಇನ್ನೊಬ್ಬರಿಗೆ ತೊಂದರೆಯಾಗುವಂತೆ ಬದುಕಬೇಡ. ಅಹಿಂಸೆ ಅಂದರೆ ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವುದು. ಅಂದ್ರೆ ಹಿಂಸೆ ಅಂದರೆ ಕತ್ತಿ ಹಿಡ್ಕೊಂಡು ಕಡಿಯೋದು ಬಡಿಯೋದು ಇಷ್ಟೇ ಹಿಂಸೆ ಅಲ್ಲ. ಇನ್ನೊಬ್ಬರಿಗೆ ನೋವಾಗುವಂತಹ ಚುಚ್ಚು ಮಾತುಗಳನ್ನಾಡುವುದು ಹಿಂಸೆ. ಕೆಲವೊಮ್ಮೆ ತತ್ವೋಪದೇಶವನ್ನ ಅಸ್ಥಾನದಲ್ಲಿ ಮಾಡುವುದು ಹಿಂಸೆ ಆಗಬಹುದು. ಒಂದು ಬಾರಿ ಹಾಗೆ ಆಗಿತ್ತು. ನಾನು ಧರ್ಮಸ್ಥಳಕ್ಕೆ ಒಂದು ಸರ್ತಿ ಹೆಗ್ಡೆಯವರು ಸರ್ವಧರ್ಮ ಸಮ್ಮೇಳನ ಅಂತ ಅವರು ಪ್ರತಿ ವರ್ಷ ಮಾಡ್ತಾರೆ. ಹಾಗೆ ಸರ್ವಧರ್ಮ ಸಮ್ಮೇಳನಕ್ಕೆ ಬರ್ರಿ ಅಂತ ಹೋಗಿದ್ದೆ. ಅಲ್ಲಿ ಒಂದೊಂದು ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಒಂದು ಸುಮಾರು 10-12 ಧರ್ಮದ ಪ್ರತಿನಿಧಿಗಳು ಬಂದಿದ್ದರು. ಅದರ ಪ್ರಾರಂಭದಲ್ಲಿ ಅದರ ಅಧ್ಯಕ್ಷರು, ಆ ಸರ್ವಧರ್ಮ ಸಮ್ಮೇಳನದ ಅಧ್ಯಕ್ಷರು, ಅವರು ಶಾಂತಿ ಧರ್ಮದ ಬಗ್ಗೆ ದೀರ್ಘವಾಗಿ ಅಧ್ಯಕ್ಷ ಭಾಷಣ ಮೊದಲು, ಅದಲ್ಲಿಯ ಸಂಪ್ರದಾಯ,
ಸರಿ, ಅಧ್ಯಕ್ಷರು ಕೊರೆದರು 4:15 ಶುರುವಾದ್ದು. 6 ಗಂಟೆ ತನಕ ಅಧ್ಯಕ್ಷರ ಭಾಷಣ ಆಯಿತು. ಆಮೇಲೆ ಒಬ್ಬೊಬ್ಬರೇ ಧರ್ಮ ಪ್ರತಿನಿಧಿಗಳು 6ಕ್ಕೆ ಶುರುವಾದ 7 ಆಯಿತು, 8 ಆಯಿತು, 9 ಗಂಟೆ ಆಗುವಾಗಲೂ ಇನ್ನೂ ಕೆಲವು ಧರ್ಮದ ಪ್ರತಿನಿಧಿಗಳು ಬಾಕಿ ಇದ್ದಾರೆ. ನಡೀತಾ ಇದೆ. ಮೇಲೆ ಡಯಸ್ನಲ್ಲಿ ಇನ್ನೂ ನನ್ನ ಸರದಿ ಬರಲಿಲ್ಲ. 9 ಗಂಟೆ ಆದರು. ಹೆಗ್ಗಡೆಯವರು ನನ್ನ ಪಕ್ಕದಲ್ಲಿ ಕೂತಿದ್ದರು. ಅವ್ರು ಹೇಳಿದರು, ನಾನು ಹೀಗೆ ತಲೆ ಕೈ ಇಟ್ಕೊಂಡು ಕೂತಿದ್ದೆ. ಹೆಗ್ಗಡೆಯವರು ಕೇಳಿದರು, ಏನು ತಲೆನೋವಾಗತ್ತಾ, ಸ್ಯಾರಿಡಾನ್ ಬೇಕಾ ಅಂತ ಕೇಳಿದರು. ನಾನಿದೆ, ಸ್ಯಾರಿಡಾನ್ ಏನು ಬೇಡ, ನಿಮ್ಮ ಉಪನ್ಯಾಸಕರು ಉಪನ್ಯಾಸ ನಿಲ್ಲಿಸಿಬಿಟ್ರೆ ತಲೆನೋವು ಕೂಡಲೇ ನಿಲ್ಲುತ್ತೆ, ಅದಕ್ಕೆ ಬೇರೆ ಏನು ಮೆಡಿಸಿನ್ ಬೇಡ. ಈ ಉಪನ್ಯಾಸ ನಿಲ್ಲಿಸಿದರೆ ಅದೇ ಸ್ಯಾರಿಡಾನ್ ಕೆಲಸ ಮಾಡುತ್ತೆ. ಹೌದು ರೀ, ಬಹಳ ಡಲ್ಲಾಗಿ ಹೋಯ್ತು ಸಭೆ, ನೀವು ಸ್ವಲ್ಪ ಚುರುಕು ಮುಟ್ಟಿಸಬೇಕು ಅಂದರು. ನಾನದೇ ಚುರುಕು ಮುಟ್ಟಿಸ್ಬೇಕಂದ್ರೆ ನನಗೆ ಹೇಳಲಿಕ್ಕೆ ಅವಕಾಶ ಕೊಡಬೇಕಲ್ಲ ಅವರು, ಮೊದಲು ಸರದಿಯವರು. ಅವ್ರು ಬಿಟ್ಟರೆ ತಾನೇ ನಾನು ಹೋಗೋದು ಅಲ್ಲಿ ಹೋಗಲಿಕ್ಕೆ ಅಂತ ಹೀಗೆ ತಮಾಷೆ ಮಾಡ್ತಾ ಇದ್ದೆವು. ಸರಿ, ಈ ಕಡೆಗೆ 9:15 ಗಂಟೆಗೇನೋ ನನ್ನ ಸರದಿ ಬಂತು. ನನಗೆ ಆ ಶಾಂತಿಯ ಬಗ್ಗೆ ಅಧ್ಯಕ್ಷರ ಭಾಷಣ ಮಾಡಿದ್ದರಲ್ಲ, ಅದೇ ತಲೆ ಒಳಗೆ ಕೂತಿತ್ತು. ನಾನು ಅಹಿಂಸೆ ಶಾಂತಿ ಅಂದರೆ ಏನೊಂದು 1.5 ತಾಸು ಮಾತಾಡಿದ್ದು. ನಾನು ಹೇಳಿದೆ, ಅಹಿಂಸೆಯ ಬಗ್ಗೆ 1.5 ತಾಸು ಮಾತಾಡುವುದೇ ಕೇಳುವವರಿಗೆ ಹಿಂಸೆ ಅಂತ ಯಾರಿಗೆ ಗೊತ್ತಿಲ್ವೋ ಅವರು ಮಾತಾಡಬಾರ್ದು ಅಂತ ಹೇಳಿದೆ. ನಾವು ಅವರಿಗೆ ಅಹಿಂಸೆಯ ಬಗ್ಗೆ ಮಾತಾಡುವುದೇ ಒಂದು ಹಿಂಸೆ, ಕೇಳುವವರಿಗೆ 1.5 ತಾಸು. ಅಹಿಂಸೆಯ ಬಗ್ಗೆ 1.5 ತಾಸು ಮಾತಾಡುವುದೇ ಕೇಳುವವರಿಗೆ ಹಿಂಸೆ ಅಂತ ಯಾರಿಗೆ ಗೊತ್ತಿಲ್ವೋ ಅವರು ಅಹಿಂಸೆ ಬಗ್ಗೆ ಮಾತಾಡಬಾರ್ದು. ಸರಿ, ಜನರಿಗೆ ಬಹಳ ಖುಷಿಯಾಗಿತ್ತು. ಯಾಕೆಂದರೆ ಅವರು ಪ್ರತಿಭಟನೆ ಮಾಡಲಿಕ್ಕೆ ಉಪಾಯ ಇಲ್ಲದೆ ಕೈಕಟ್ಟಿ ಕೂತಿದ್ರು. ನಾನು ಪ್ರಚೋದನೆ ಮಾಡಿದಾಗ ಖುಷಿಯಾಯ್ತು ಅವರಿಗೆ. ಸರಿ, ಮತ್ತೆ ನಾನು ಹೇಳಿದೆ, ಹೆಗ್ಗಡೆಯವರು 15 ನಿಮಿಷ ಕೊಟ್ಟಿದ್ದಾರೆ ಒಬ್ಬೊಬ್ಬರಿಗೆ. ಆ 15 ನಿಮಿಷದಲ್ಲಿ 1 ನಿಮಿಷವನ್ನು ನಾನು ಕಳ್ಕೊಳ್ಳಿಕ್ಕೆ ಇಷ್ಟ ಬರುವುದಿಲ್ಲ. ಅವರು ಕೊಡದ 1 ನಿಮಿಷವನ್ನು ತಗೊಳ್ಳೋದಿಲ್ಲ. ಕರೆಕ್ಟು 15 ನಿಮಿಷಕ್ಕೆ ಮುಗಿಸ್ತೇನೆ ಅಂತ ಹೇಳಿದೆ. ಮಾತು ಮುಗಿಸಿದೆ. ಆಮೇಲೆ ಕೆಳಗೆ ಬಂದಾಗ ಎಲ್ಲ ನಮ್ಮ ಬಳಗದ ಹುಡುಗರೆಲ್ಲ ಹೇಳಿದರು, ನೀವು ಹಾಗೂ ಹೇಳುವುದಾ? ಯಾಕೆ? ಅಲ್ಲ, 1.5 ಗಂಟೆ ಮಾತಾಡಿದವರು ಹೆಗ್ಗಡೆಯವರು ಗುರುಗಳು. ಈಗ ನೀವು ಅವರನ್ನೇ ಅಟ್ಯಾಕ್ ಮಾಡಿದ್ರೆ ಇನ್ನು ನಿಮ್ಮನ್ನು ಕರೀಲಿಕ್ಕಿಲ್ಲ ಧರ್ಮಸ್ಥಳಕ್ಕೆ. ನಾನು ಹೇಳಿದೆ, ಆರಾಮಾಯಿತು. ಯಾರ ಕರೀದೇ ಇದ್ರೆ ಮನೇಲಿ ಕೂತ್ಕೊಂಡು ಅಧ್ಯಯನ ಮಾಡ್ಬೋದಲ್ವ. ಕರೀತಾರಲ್ಲ ಅನ್ನೋದೇ ಹಿಂಸೆ, ನನಗೆ ಕರೀದೇ ಇರುವುದಲ್ಲ. ಆರಾಮಾಯಿತು, ಏನು ತೊಂದರೆ ಇಲ್ಲ ಅಂತ. ಸರಿ, ಇಷ್ಟೆಲ್ಲ ಆಗಿ ಹೆಗ್ಡೆಯವ್ರ ಹತ್ರ ಹೋಗಿ ಬರ್ತೇವೆ ಅಂತ ಹೋದರೆ ಹೆಗ್ಡೆಯವ್ರು ಏನು ಹೇಳಿದ್ರು ಗೊತ್ತಾ? ನೀವು ಚಲೋ ಹೇಳಿದಿರಿ, ಯಾಕೆಂದ್ರೆ ನಮ್ಮ ಗುರುಗಳು ನಮಗೆ ಹೇಳಲಿಕ್ಕೆ ಆಗೋದಿಲ್ಲ, ನೀವು ಹೇಳಿಬಿಟ್ರಿ, ಒಳ್ಳೇದಾಯ್ತು ಹೇಳಿತ್ತು. ಅವರ ಬಗ್ಗೆ ಹೇಳಲಿಕ್ಕೆ ನಮಗೂ ಹೇಳಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು ಅಂತಿದ್ದೆವು, ನೀವು ಹೇಳಿಬಿಟ್ರಿ, ಒಳ್ಳೆ ಮಾತು ಹೇಳಿದ್ರಿ ಅಂತ. ಹೀಗೆ ಒಮ್ಮೊಮ್ಮೆ ಅದು ಎಲ್ಲರೂ ಹೇಳಲಿಕ್ಕೆ ಮುಜುಗರ ಪಟ್ಟು ಹೇಗೆ ಹೇಳುವುದು ಅಂತ ಕೂತು ಹೇಳದೇ ಉಳಿದು ಹೋಗುತ್ತೆ. ಹೇಳಬೇಕಾದ್ದು ಹೇಳದೇ ಉಳಿದು ಹೋಗುತ್ತೆ. ಯಾಕೆ ಹೇಳಿದೆ ಅಂದರೆ, ಹಿಂಸೆ ಬಗ್ಗೆ ಮಾತನಾಡುವುದೇ, ಅಹಿಂಸೆ ಬಗ್ಗೆ ಮಾತನಾಡುವುದೇ ಹಿಂಸೆ ಆಗಬಹುದು. ಹಾಗಾಗಿ ಯಾವುದು ಇನ್ನೊಬ್ಬರಿಗೆ ಹಿಂಸೆಯೋ ಅದು ಎಲ್ಲವನ್ನೂ ತ್ಯಾಗ ಮಾಡಬೇಕು. ಅಹಿಂಸಾ ಅಂದರೆ ಕೆಲವೊಮ್ಮೆ ಹಿಂಸೆ ಮಾಡುವುದರಿಂದ ಹಿಂಸೆ ಆಗಬಹುದು, ಆಗ ಹಿಂಸೆ ಮಾಡಬೇಕು. ಇದು ಕೃಷ್ಣ ಭಗವದ್ಗೀತೆಯಲ್ಲಿ ಮಾಡಿದ್ದೇ ಅದನ್ನು. ನೀನು ಇವತ್ತು ಯುದ್ಧ ಮಾಡುವುದರ ಮೂಲಕವೇ ಅಹಿಂಸೆಯನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಆ ಸ್ಥಿತಿ ಬಂದಾಗ, ಇವಾಗ ಒಂದು ಹುಲಿ ಒಂದು ಕಾಡಿನ ಹಳ್ಳಿಯಲ್ಲಿ ಪಾಪ ಒಂದೊಂದು ಮನೆಯಲ್ಲೂ ಹಸುಗಳನ್ನು ಕಟ್ಟಿದ್ದಾರೆ. ದಿನ ರಾತ್ರಿ ಬರೋದು ಒಂದೊಂದು ಹಟ್ಟಿಯಿಂದ ಒಂದೊಂದು ಹಸು ಇಟ್ಕೊಂಡು ಹೋಗೋದು ಹುಲಿ. ಅವಾಗ ಏನದಕ್ಕೆ ವ್ಯವಸ್ಥೆ? ಹುಲಿಯನ್ನು ಕೊಲ್ಲೋದು. ಅಲ್ಲ, ಹಿಂಸೆ ಆಯ್ತಲ್ಲ. ಒಂದು ಹುಲಿಯನ್ನು ಕೊಲ್ಲುವುದರಿಂದ 100 ದನ ಬದುಕುತ್ತೆ. ಆದ್ರಿಂದ ಹುಲಿಯನ್ನು ಕೊಲ್ಲುವುದು ಅಹಿಂಸೆ. ಯಾಕೆಂದ್ರೆ ಒಂದು ಹಿಂಸೆಯಿಂದ 100 ಅಹಿಂಸೆ ಎಸ್ಟಾಬ್ಲಿಷ್ ಆಗತ್ತೆ. ಇದು ಲಾಜಿಕ್ಕು. ಇವತ್ತು ಎಲ್ಲ ಕಾನೂನಿನಲ್ಲಿ ಇವತ್ತು ನ್ಯಾಯಾಧೀಶರಾದರೂ ತೀರ್ಪು ಕೊಡುವಾಗ ಈ ಬ್ಯಾಲೆನ್ಸ್ ಆಫ್ ಕನ್ವೀನಿಯನ್ಸು ಅಂತ, ಯಾವುದರಿಂದ ಕಮ್ಮಿ ಅಪಾಯ, ಸಣ್ಣ ಹಿಂಸೆಯಿಂದ ದೊಡ್ಡ ಅಹಿಂಸೆಯನ್ನು ಎಸ್ಟಾಬ್ಲಿಷ್ ಮಾಡಬಹುದಾದರೆ ಸಣ್ಣ ಹಿಂಸೆ ಈಸ್ ಈಕ್ವಲ್ ಟು ಅಹಿಂಸೆ. ಸಮಟೈಮ್ಸ್ ವಯಲೆನ್ಸ್ ಬಿಕಮ್ಸ್ ನಾನ್ ವಯಲೆನ್ಸ್ ಆರ್ ಈಸ್ ಈಕ್ವಲ್ ಟು ನಾನ್ ವಯಲೆನ್ಸ್. ಅಂಥ ಎಚ್ಚರದಿಂದ ಬದುಕುವುದೇ ಅಹಿಂಸೆ. ಇನ್ನೊಬ್ಬರಿಗೆ ನೋವು ಮಾಡುವುದರಿಂದ, ಸಿಂಪಲ್ ಉದಾಹರಣೆ ಕೊಡ್ತೇನೆ ನಿಮಗೆ. ಹುಲಿ ದನ ಅದೆಲ್ಲ ಬೇಡ, ಯಾಕೆಂದರೆ
ನಮಗೆ ಹುಲಿಯನ್ನು ನೋಡಿ ಗೊತ್ತಿಲ್ಲ, ದನವನ್ನು ನೋಡಿ ಗೊತ್ತಿಲ್ಲ, ನಾವು ನಂದಿನಿ ಹಾಲು ಕುಡಿದು ಬೆಳೆದವರು. ದನದಿಂದ ಹಾಲು ಬರುತ್ತೆ ಅನ್ನೋದೇ ಬಹಳ ಹುಡುಗರಿಗೆ ಗೊತ್ತಿಲ್ಲ, ಪೇಟೆಯಲ್ಲಿದ್ದವರಿಗೆ. ಅವರಿಗೆ ಸುಮ್ಮನೆ ದನದ ಎಕ್ಸಾಂಪಲ್ ಕೊಟ್ಟು ಏನು ಉಪಯೋಗ. ವಿಷಯ, ಒಬ್ಬ ಮನುಷ್ಯನಿಗೆ ಕಾಯಿಲೆ ಬಂದರೆ ಯಥಾ ವೈದ್ಯ ತಥಾ ರಾಜ ಶಸ್ತ್ರಪಾಣಿ ಭವಿಷ್ಯ. ಆಪರೇಷನ್ ಮಾಡ್ತಾರೆ ಡಾಕ್ಟ್ರು. ಆಪರೇಷನ್ ಮಾಡೋದು ಅಂದರೆ ಹಿಂಸೆ ಮಾಡೋದು, ಕೊಯ್ಯೋದು. ಹೊಟ್ಟೆ ಕೊಯ್ತಾರೆ, ಒಳಗಿದ್ದದ್ದೆಲ್ಲ ಕೊಯ್ ತೆಗೀತಾರೆ, ಆಮೇಲೆ ಸ್ಟಿಚ್ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಹಿಂಸೆ ಅಲ್ವ ಅದು? ಹೌದು. ಯಾಕೆಂದರೆ ಆ ಹಿಂಸೆ ಮಾಡುವ ಮೂಲಕ ಅವನಿಗೆ ಮುಂದೆ ಕಾಯಿಲೆಯಿಂದ ನಿರಂತರ ಹಿಂಸೆ ಅನುಭವಿಸುವುದು ನಿಲ್ಲುತ್ತೆ. ಸೊ ಅವನ ದೀರ್ಘ ಹಿಂಸೆಯನ್ನು ರಿಡ್ಯೂಸ್ ಮಾಡೋದಕ್ಕೋಸ್ಕರ ಒಂದು ಸಣ್ಣ ಹಿಂಸೆ. ಹೀಗೆ ಯಾವ ಹಿಂಸೆಯಿಂದ ಅಹಿಂಸೆ ಎಸ್ಟಾಬ್ಲಿಷ್ ಆಗುತ್ತೋ ಆ ಹಿಂಸೆ ಈಸ್ ಈಕ್ವಲ್ ಟು ಅಹಿಂಸೆ. ಅದನ್ನೇ ಈ ಎಚ್ಚರ ನಾನು ಕೊಡ್ತೀನಿ. ಅಹಿಂಸಾ, ಇನ್ನೊಬ್ಬರಿಗೆ ತೊಂದರೆಯಾಗದಂತೆ ಬದುಕುವಂಥದ್ದು ಅಹಿಂಸೆ. ಅದು ಕಾಯಿಕ, ವಾಚಿಕ, ಮಾನಸಿಕ 3 ವಿಧವಾದ ಹಿಂಸೆಯನ್ನು ತೊರೆಯಬೇಕು. ಯಾಕೆಂದರೆ ಕೆಲವರು ದೈಹಿಕವಾಗಿ ಹಿಂಸೆ ಇವತ್ತು ಮಾಡಿದ್ರಲ್ಲ ಮುಂಬೈಯಲ್ಲಿ ಅಲ್ಲ, ಬುದ್ಧಿ ಇಲ್ಲದ ಮಂದಿ, ಅವು ಪಶುಗಳಿಗೆ ಸಮಾನ. ಅವುಗಳು ಇನ್ನೊಬ್ಬರನ್ನು ಹಿಂಸೆ ಮಾಡುವುದರಿಂದ ಏನೋ ಒಂದು ಮಹಾಕಾರ್ಯ ಮಾಡಿದೆವು ಅನ್ನೋ ಭ್ರಮೆಯಲ್ಲಿ ಇರತಕ್ಕಂಥ ಪಶುಗಳು. ಅವು ನಿಜವಾಗಿ ಹಟ್ಟಿಯಲ್ಲಿ ಕಟ್ಟಬೇಕಾದ ಜಾತಿ. ಯಾಕೋ ಮನುಷ್ಯರ ಒಟ್ಟಿಗೆ ಸೇರಿಕೊಂಡಿದ್ದಾವೆ. ಹಟ್ಟಿಗಳಲ್ಲಿ ಪ್ರಾಣಿಗಳು ಮಾಡುವುದಕ್ಕಿಂತ ನೀಚ ಕೆಲಸ ಮಾಡ್ತಾ ಇರ್ತವೆ. ಇರಲಿ, ಇದು ದೈಹಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತೆ. ಅದಲ್ಲದೆಯೂ ಹಿಂಸೆ ಮಾಡಲಿಕ್ಕೆ ಬರುತ್ತೆ. ಏನು? ಕಾಯೇನ ವಾಚಾಮನಸ, ಮಾತಿನಿಂದ ಹಿಂಸೆ. ಇನ್ನೊಬ್ಬರಿಗೆ ನೋವಾಗುವಂಥ ಮಾತು, ಚುಚ್ಚು ಮಾತು ಅನ್ನು ಕೇಳಿದ್ರೇನೆ ಮೈಯೆಲ್ಲ ಪರಚಿಕೊಳ್ಬೇಕು ಅನಿಸ್ಬೇಕು. ಆ ರೀತಿ ಚುಚ್ಚು ಮಾತಿನಿಂದ ನೋಯಿಸುವುದು. ಅದು ಎರಡೂ ಇಲ್ಲದೆ ಇದ್ದರೂ ಕೂಡ ಕೆಲವರಿಗೆ ಬಾಯಲ್ಲಿ ಆಡುವ ಧೈರ್ಯ ಇರೋದಿಲ್ಲ, ಕೈಯಲ್ಲಿ ಮಾಡೋ ಧೈರ್ಯ ಅಂತ ಇಲ್ಲವೇ ಇಲ್ಲ. ಅವರು ಮನಸ್ಸನ್ನು ಕೂತ್ಕೊಂಡು ಸ್ವಾಮಿ ದೇವರೇ ಅವರು ಹಾಳಾಗಿ ಹೋಗಲಿ ಎಂತ ದೇವರೆದುರು ಕೂತು ಮನಸ್ಸಿನಲ್ಲೇ ಪ್ರಾರ್ಥನೆ. ಅವ್ರು ದೇವರೆದುರು ಕೂತು ಪ್ರೇಯರ್ ಎಂಥದ್ದು ಅಂದರೆ ಅವರು ಹಾಳಾಗಿ ಹೋಗಲಿ, ಆಗದೇ ಇದ್ದವರೆಲ್ಲ ಹಾಳಾಗಿ ಹೋಗಲಿ. ಇದು ಮಾನಸಿಕ ಹಿಂಸೆ. ಹೀಗೆ ನಾವು ತ್ರಿಕರಣಗಳಿಂದಲೂ ಪಾಪ ಮಾಡ್ಲಿಕ್ಕೆ ಬರುತ್ತೆ. ತ್ರಿಕರಣ ಪೂರ್ವಕ ಅಂತ ಹೇಳ್ತೇವೆ, ಇದೇ ತ್ರಿಕರಣ. ಅದರಿಂದ ತ್ರಿಕರಣದಿಂದಲೂ ಇನ್ನೊಬ್ಬರಿಗೆ ಹಿಂಸೆಯಾಗದಂತೆ ಬದುಕುವುದು. ಈ ದೇಶ, ನಾನು ಹೇಳುವುದು, ಇದು ಸೆಕ್ಯುಲರ್ ಆಗಿ ಎಷ್ಟು ದೊಡ್ಡ ದುರಂತ ಆಯಿತು ನೋಡಿ ಈ ದೇಶಕ್ಕೆ. ಈ ದೇಶ ಕೃಷ್ಣನ ಸಂದೇಶ ಅನ್ನೋದು ಭಾರತದ ಸಂದೇಶ ಅಂತ ಗಟ್ಟಿ ಹಿಡಿದು ಈ 5,000 ವರ್ಷಗಳಿಗೂ ಕೃಷ್ಣನ ಸಂದೇಶವನ್ನು ಆಚರಣೆಗೆ ತಂದು ಅಧ್ಯಯನಕ್ಕಿಟ್ಟಿದ್ರೆ ಇವತ್ತು ಈ ಮಟ್ಟಕ್ಕೆ ಹಿಂಸೆ ಬರ್ತಿತ್ತ? ಅಹಿಂಸೆಯ ಬಗ್ಗೆ ಎಚ್ಚರ ಮೂಡುತ್ತಿತ್ತು. ಯಾವ ಪ್ರಜ್ಞೆಯೂ ಇಲ್ಲ. ಯಾಕೆಂದರೆ ಧಾರ್ಮಿಕ ಗ್ರಂಥಗಳನ್ನು ಹೇಳಬಾರದು ಮಕ್ಕಳಿಗೆ. ದೇವರು, ಧರ್ಮ ಈ ವಿಷಯ ಶಾಲೆಯಲ್ಲೂ ಹೇಳಬಾರ್ದು, ಮನೆಯಲ್ಲೂ ಹೇಳಬಾರ್ದು. ಯಾಕಂದ್ರೆ ಸೆಕ್ಯುಲರ್ ದೇಶ ಇದು. ಇಂಥ ದುರ್ಬುದ್ಧಿಯಿಂದಾಗಿ ಈ ದೇಶ ಅಧಪಾತಕ್ಕೆ ಹೋಗ್ತಾ ಇದೆ. ಕೃಷ್ಣನ ಸಂದೇಶ ಏನು ಅನ್ನೋದು ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಹಿರಿಯರಿಗೆ. ಈ ದೇಶದ ನೇತೃತ್ವ ವಹಿಸಿರ್ತಕ್ಕಂಥ ರಾಜಕಾರಣಿಗಳಲ್ಲಿ 199 ಜನಕ್ಕೆ ಗೊತ್ತಿಲ್ಲ. ಅವರು ಭಗವದ್ಗೀತೆ ಓದುವುದು ಅನಾಗರಿಕತೆ ಅಂತ ತಿಳ್ಕೊಂಡವರೆಲ್ಲ ದೇಶದ ನಾಯಕರಾಗಿ ಕೂತಿದ್ದಾರೆ. ಎಂಥ ಒಂದು ಸಂದೇಶ ಇದೆ, ಒಂದೊಂದು ಮಾತು ಇಡೀ ಜೀವನಕ್ಕೆ ದಾರಿದೀಪ. ಅದನ್ನು ತಿಳ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇದ್ದವು ದೇಶ ಆಳ್ತಾ ಕೂತಿದ್ದಾರೆ. ಹೀಗೆ ಅಹಿಂಸಾ ಎರಡನೇ ಮಾತು ನೋಡಿ. ಒಂದೊಂದು ಕೂಡ ಕೃಷ್ಣ ಬಹಳ ಆಳವಾದ ಚಿಂತನೆಗೆ ಅವಕಾಶ ಕೊಟ್ಟು ಆ ಶಬ್ದಗಳನ್ನ ಹಿಂದೆ ಹೇಳಿದ್ದು. ಜ್ಞಾನ ಅಂದರೆ ಜ್ಞಾನವೇ, ಬುದ್ಧಿ ಅಂದರೆ ಬುದ್ಧಿ, ಅದರಲ್ಲಿ ಏನಿಲ್ಲ. ಇಲ್ಲಿ ಹೇಳುವಂಥದ್ದು ಅಹಿಂಸೆ ಅಂದರೆ ನನಗೆ ಕೆಲವು ಸರ್ತಿ ಹಿಂಸೆಯೂ ಅಹಿಂಸೆ ಆಗುತ್ತೆ, ಕೆಲವು ಸರ್ತಿ ಅಹಿಂಸೆಯೂ ಹಿಂಸೆ ಆಗುತ್ತೆ. ಸೊ ಈ ಅಹಿಂಸೆ ಅನ್ನೋದನ್ನು ಬೇರೆ ಕ್ಯಾಟಗರಿ. ಹಾಗೆ ಸಮತಾ, ಈಕ್ವಲ್ ಟ್ರೀಟ್ಮೆಂಟ್, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವುದು. ಇದು ಹಾಗೆ. ಕೆಲವೊಮ್ಮೆ ಸಮಾನ ದೃಷ್ಟಿಯಿಂದ ನೋಡುವುದೇ ವಿಷಮತೆ ಆಗುತ್ತೆ, ಕೆಲವು ಸರ್ತಿ ವಿಷಮ ದೃಷ್ಟಿಯಿಂದ ನೋಡುವುದೇ ಸಮಾನತೆ ಆಗುತ್ತೆ. ಇದು ವಿಚಿತ್ರ. ಇದು ಅದಕ್ಕೋಸ್ಕರ ಇದನ್ನು ಬೇರೆ ಹೇಳ್ತಾರೆ ಕೃಷ್ಣ. ಅಹಿಂಸಾ ಅಂದರೆ ಹಿಂಸೆಯೂ ಅಹಿಂಸೆ ಆಗಬಹುದು, ವೈಷಮ್ಯವೂ ಸಮತೆ ಆಗಬಹುದು. ಸಮತಾ, ಎಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡುವುದು. ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡುವುದು ಅಂದರೆ ಏನು? ಎಲ್ಲರನ್ನು ಒಂದೇ ರೀತಿ ನೋಡುವುದು ಅಲ್ಲ. ಇವಾಗ ಶಾಲೆಯಲ್ಲಿ ಒಬ್ಬರು ಉಪಾಧ್ಯಾಯರಿರ್ತಾರೆ.
ಅವ್ರ ಪರೀಕ್ಷೆ ಆಗುತ್ತೆ, ಎಕ್ಸಾಮಿನೇಷನ್, ಹುಡುಗ ಪತ್ರ ಉತ್ತರ ಬರೀತಾನೆ, ಪೇಪರ್ಗಳೆಲ್ಲ ಬರುತ್ತೆ ಮೇಸ್ಟ್ರ ಹತ್ರ, ಅವ್ರು ಮಾರ್ಕ್ ಹಾಕ್ತಾರೆ. ಎಲ್ಲರಿಗೂ ಯಾರು ಎಷ್ಟೇ ಬರೀಲಿ, ಹೆಚ್ಚು ಬರೀಲಿ ಕಮ್ಮಿ ಬರೀಲಿ, ಅದು ನನಗೆ ಸಂಬಂಧ ಇಲ್ಲ. ನಾನು ಪಕ್ಷಪಾತ ಮಾಡೋದು, ಎಲ್ಲರಿಗೂ 60-60 ಮಾರ್ಕ್ ಹಾಕಿದರೆ ಆ ಮಾಸ್ಟ್ರು ಸಮತಾ ಇದ್ದವರು ಸಮತಾ ಪಾರ್ಟಿಗೆ ಸೇರಿಸ್ಬೇಕಷ್ಟೆ. ಸಮತಾ ಶಾಸ್ತ್ರೀಯವಾದ ಸಮತಾ ಇಲ್ಲ ಅವರಿಗೆ. ಸಮತಾ ಅಂದರೆ ಏನು ಗೊತ್ತಾ? ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಈಸ್ ಸಮತಾ. ಇದು ಅನ್ಈಕ್ವಲ್ಸ್. ಅವರು ವಿದ್ಯಾರ್ಥಿಗಳು ಬರೆದದ್ದು ಬೇರೆ ಬೇರೆ ಥರ, ಅವರ ಬುದ್ಧಿಶಕ್ತಿ ಬೇರೆ ಬೇರೆ. ಒಂದೇ ಮಾರ್ಕ್ ಹಾಕಿದರೆ ಅದು ವೈಷಮ್ಯ ಆಯಿತು. ದ್ಯಾಟ್ ಈಸ್ ಡಿಸ್ಕ್ರಿಮಿನೇಷನ್. ಈಕ್ವಲ್ ಟ್ರೀಟ್ಮೆಂಟ್ sometimes becomes discrimination and discrimination sometimes becomes equal treatment. ಅದಕ್ಕೆ ಇದನ್ನು ಬೇರೆ ಹೇಳಿದ ಕೃಷ್ಣ, ಇದು ವಿಷಯ ಬೇರೆ, ಹಿಂದೆ ಹೇಳಿದ ಹಾಗಲ್ಲ. ಜ್ಞಾನ ಕೆಲವು ಸರ್ತಿ ಜ್ಞಾನ ಅಜ್ಞಾನ, ಅಜ್ಞಾನ ಜ್ಞಾನ ಆಗುವುದಿಲ್ಲ. ಆದರೆ ಇದಾಗಲ್ಲ. ಕೆಲವು ಸರ್ತಿ ಹಿಂಸೆ ಅಹಿಂಸೆ ಆಗುತ್ತೆ, ಅಹಿಂಸೆ ಹಿಂಸೆ ಆಗುತ್ತೆ. ಕೆಲವು ಸರ್ತಿ ಸಮತ ಅಸಮತೆ ಆಗುತ್ತೆ, ಅಸಮತೆ ಸಮತೆ ಆಗುತ್ತೆ. ಹಾಗಾಗಿ ಏನು ಅಂದರೆ ಈಕ್ವಲ್ ಟ್ರೀಟ್ಮೆಂಟ್ ಅಂದರೆ ಏನು ಗೊತ್ತುಂಟಾ? ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್ ಅಷ್ಟೇ. ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಈಸ್ ಡಿಸ್ಕ್ರಿಮಿನೇಷನ್. ಹಾಗೇನೆ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್ ಈಸ್ ಆಲ್ಸೋ ಡಿಸ್ಕ್ರಿಮಿನೇಷನ್. ಹಾಗಾದ್ರೆ ಏನು? ಯಾರನ್ನು ಹೇಗೆ ನೋಡಬೇಕು ಅವರನ್ನು ಹಾಗೆ ನೋಡುವುದು ಅಷ್ಟೇ ಸಮತಾ ಅಂದರೆ. ಎಲ್ಲರನ್ನು ಒಂದೇ ಥರ ನೋಡುವುದಲ್ಲ. ಮನೆಯಲ್ಲೇ ನೋಡ್ರಿ, ನಾವೀಗ ಮನೆಯಲ್ಲಿ ಸಮದೃಷ್ಟಿಯಿಂದ ಮನೆ ಬಾಳ್ತೆ ನೋಡ್ಬೋದು. ಒಬ್ಬ ಯಜಮಾನ ಅವನು ಸಮಾನವಾಗಿ ಎಲ್ಲರನ್ನೂ ನೋಡಬೇಕು ಅಂತಂದ್ರೆ ಏನರ್ಥ? ಎಲ್ಲರೂ ಅಂದರೆ ಯಜಮಾನ ಇರ್ತಾನೆ, ಅವನ ಹೆಂಡತಿ ಇರ್ತಾಳೆ, ಅವನ ಮಕ್ಕಳಿರ್ತಾರೆ ಮನೆಯಲ್ಲಿ, ಅವನ ಅಕ್ಕ ತಂಗಿಯಂದಿರು ಇರ್ತಾರೆ, ಅವನ ಅಣ್ಣ ತಮ್ಮಂದಿರು ಇರ್ತಾರೆ, ತಂದೆ ತಾಯಿ ಇರ್ತಾರೆ. ಎಲ್ಲರನ್ನು ಈಕ್ವಲ್ ಟ್ರೀಟ್ಮೆಂಟಾ? ಅಲ್ಲ. ಮತ್ತೆ ತಂದೆ ತಾಯಿಯನ್ನು ಹೇಗೆ ನೋಡಬೇಕು ಹಾಗೆ ತಂದೆ ತಾಯಿಯನ್ನು ನೋಡ್ಕೊಳ್ಳೋದು, ಅಣ್ಣ ತಮ್ಮದನ್ನು ಹೇಗೆ ನೋಡ್ಕೊಳ್ಬೇಕು ಹಾಗೆ ಅಣ್ಣ ತಮ್ಮಂದನ್ನು ನೋಡ್ಕೊಳ್ಳೋದು, ಅಕ್ಕ ತಂಗಿಯರನ್ನು ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ನೋಡೋದು, ಮಕ್ಕಳನ್ನು ಹೇಗೆ ನೋಡ್ಕೋಬೇಕು ಹಾಗೆ ಮಕ್ಕಳನ್ನು, ಹೆಂಡತಿಯನ್ನು ಹೇಗೆ ಟ್ರೀಟ್ ಮಾಡಬೇಕು ಹಾಗೆ ಟ್ರೀಟ್ ಮಾಡೋದು ಹೆಂಡತಿಯನ್ನು. ಇದು ಸಮಾನತೆ. ನಮಗೇನು ಎಲ್ಲ ನಮ್ಮದು ಡೆಮಾಕ್ರಸಿ ಎಲ್ಲ ಒಂದೇ ಥರ, ನಾವು ಡಿಸ್ಕ್ರಿಮಿನೇಷನ್ ಮಾಡೋದಿಲ್ಲ. ಅದು ಬೆಳಗಾತ ಹೇಳೋದು ಎಲ್ಲ ಹೆಂಡತಿಗೆ 2 ಪೆಟ್ಟು, ಮಕ್ಕಳಿಗೆ 2 ಪೆಟ್ಟು, ಅಪ್ಪನಿಗೆ 2 ಪೆಟ್ಟು, ಅಮ್ಮನಿಗೆ ಎಲ್ಲ ಸಮಾನ, ಎಲ್ಲರಿಗೂ 2 ಪೆಟ್ಟು ಹೊಡೆದ್ಬಿಡೋದು. ನಾವು ಬುದ್ಧಿ ಸರಿ ಬರ್ಬೇಕಾದ್ರೆ ದಿಸ್ ಈಸ್ ನಾಟ್ ಸಮಾನತಾ. ಅಲ್ಲಿ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಈಸ್ ಸಮಾನತೆ. ಅದೇನು ಸಮತಾ ಅಂತಂದರೆ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಆ್ಯಂಡ್ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್. ಯಾರು ಸಮಾನರೋ ಅವರನ್ನು ಸಮಾನವಾಗಿ ಗೌರವಿಸುವುದು ಮತ್ತು ಅಸಮಾನರನ್ನು ಅಸಮಾನರಾಗಿಯೇ ನೋಡುವುದು. ನಮ್ಮಲ್ಲಿ ಒಂದು ಈ ಸಭೆ ಸಮಾರಂಭಗಳಲ್ಲಿ ಅಥವಾ ಸರ್ಕಾರಗಳಲ್ಲೂ ಉಂಟು, ಏನು ಅಂದರೆ ಪ್ರಶಸ್ತಿ ಕೊಡುವುದು ಅಂತ. ಈ ಪ್ರಶಸ್ತಿ ಕೊಡುವುದು ಅಂತ ಶುರುವಾದ ಕೂಡಲೇ ಪ್ರಶಸ್ತಿ ನನಗೆ ಕೊಡಿ ಅಂತ ದುಂಬಾಲು ಬೀಳೋರದ್ದು ಒಂದು ವರ್ಗ ಶುರುವಾಗುತ್ತೆ. ಯಾರು ದುಂಬಾಲು ಬೀಳ್ತಾರೆ, ಯಾರಿಗೆ ನಿಜವಾಗಿ ಪ್ರಶಸ್ತಿ ಸಿಗುವ ಸಾಧ್ಯತೆ ಇಲ್ವೋ ಅವರು ಹೋಗಿ ದಮ್ಮ ಆಗ್ತಾರೆ, ಇನ್ಫ್ಲೂಯೆನ್ಸ್ ಮಾಡ್ತಾರೆ, ಒತ್ತಡ ಹಾಕ್ತಾರೆ. ಕಡೆಗೆ ಶ್ವಾನಂ ವಿವಾನಂ ಮಘವಾನಮಃ ಅಂತ ಯೋಗ್ಯರಿಗೂ ಅಯೋಗ್ಯರಿಗೂ ಒಟ್ಟಿಗೆ ಪ್ರಶಸ್ತಿ ಸಿಗುತ್ತೆ, ಹಂಚಿ ಹೋಗುತ್ತೆ. ಆದ್ದರಿಂದ ಇವೆಲ್ಲ ಅನ್ಈಕ್ವಲ್ ಟ್ರೀಟ್ಮೆಂಟ್, ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್. ಯೋಗ್ಯರನ್ನು ಒಂದೇ ಮನೆಯಲ್ಲಿ ಕೂತ್ಕೊಳಿಸಿ ಸನ್ಮಾನ ಮಾಡುವುದು ಕೂಡ ತಪ್ಪು. ಹೀಗೆ ಸಮತಾ ಅಂತಂದ್ರೆ ಯಾರನ್ನ ಹೇಗೆ ಟ್ರೀಟ್ ಮಾಡಬೇಕು ಅವರನ್ನು ಹಾಗೆ ಟ್ರೀಟ್ ಮಾಡೋದು ಅಷ್ಟೇ ಅರ್ಥ, ಬೇರೆ ಅರ್ಥವೇ ಇಲ್ಲ. ಎಲ್ಲರೂ ಸಮಾನರು ಪ್ರಪಂಚದಲ್ಲಿ ಅಂತ ಹೇಳ್ತಾರಲ್ಲ ನಮ್ಮ ರಾಜಕೀಯ ಘೋಷಣೆಗಳು. ಆಲ್ ಆರ್ ಈಕ್ವಲ್. ದೇಶದಲ್ಲಿ 18 ವರ್ಷ ದಾಟಿದವರು ಎಲ್ಲರೂ ಈಕ್ವಲ್. ಯಾಕೆ? ಎವ್ರಿಬಡಿ ಕ್ಯಾನ್ ಬಿಕಮ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಹೌದಾ? ದಿನಕ್ಕೊಂದು ಗಂಟೆಗೊಬ್ಬ ಆದರೂ ಎಲ್ಲರೂ ಆಗೋದು ಸಾಧ್ಯ ಇಲ್ಲ. ಒಂದೊಂದು ಗಂಟೆಗೆ ಒಬ್ಬೊಬ್ಬನ ಮಾಡ್ತಾ ಹೋದರೂ ಕೂಡ ಎಲ್ಲರೂ ಆಗೋದು ಸಾಧ್ಯ ಇಲ್ಲ. ಮತ್ತಾಗಾದರೆ ಆಲ್ ಆರ್ ಈಕ್ವಲ್, ಎಲ್ಲರೂ ಈ ದೇಶದ ಪ್ರೆಸಿಡೆಂಟ್ ಆಗ್ಬೋದು. ಆಸೆ, ಮೊಣಗೈ ಗಂಟಿಗೆ ಬೆಲ್ಲ ಹಚ್ಚೋದು. ಅಯ್ಯೋ ಇಲ್ಲಿ ಬೆಲ್ಲ ಉಂಟು, ನಕ್ಕಿದ್ರೆ ಸಿಹಿ ಆಗುತ್ತೆ, ನಕ್ಕಲಿಕ್ಕೆ ಬರೋಲ್ಲ ಅಷ್ಟೇ. ಅದು ನಾನು ಪ್ರೆಸಿಡೆಂಟ್ ಆಗ್ಬೋದು ಒಂದು ದಿವಸ ಅಂತ ಹೇಳಿ ಯೋಚನೆಯಲ್ಲಿ ಸಂತೋಷವಾಗಿ ಸಾಯೋದು ಅಷ್ಟೇ, ಪ್ರೆಸಿಡೆಂಟ್ ಆಗೋದಲ್ಲ. ಎಲ್ಲರೂ ಈಕ್ವಲ್ ಅನ್ನುವಂಥದ್ದು ಉಂಟಲ್ಲ, ಇದು ಪ್ರಕೃತಿಯ ನಿಯಮಕ್ಕೆ ವಿರುದ್ಧ. ಇದು ಬೋಗಸ್ ಸ್ಟೇಟ್ಮೆಂಟ್. ಇದು ಅದನ್ನು ಸತ್ಯ ಹೇಳಬೇಕು ಅಂದರೆ ಈ ಪ್ರಪಂಚದಲ್ಲಿ 2 ವಸ್ತುಗಳು ಈಕ್ವಲ್ ಆಗಿ ಸಮಾನವಾಗಿ, ನೋ 2 ಥಿಂಗ್ಸ್ ಆರ್ ಈಕ್ವಲ್ ಇನ್ ದಿಸ್ ಕ್ರಿಯೇಷನ್. ಒಂದೇ ರೀತಿಯ 2 ವಸ್ತು ಇಲ್ಲ.
ಆಲ್ ಆರ್ ಈಕ್ವಲ್ ಬಿಡಿ, ನೋ ಟೂ ಥಿಂಗ್ಸ್ ಆರ್ ಈಕ್ವಲ್ ಇನ್ ದಿಸ್ ಕ್ರಿಯೇಷನ್. ಸುಮ್ಮನೆ ಬೊಗಳೆ ಜನರನ್ನು ಮರಳು ಹುಚ್ಚು ಕಟ್ಟಿಸಲಿಕ್ಕೆ ಹೇಳೋದು ಎಲ್ಲರೂ ಸಮಾನರು. ಬಹಳ ಖುಷಿ, ಈಗ ನಾನು ಆಗದೇ ಇದ್ದರೂ ನಾನು ಪ್ರೆಸಿಡೆಂಟು ಸಮಾನ ನೋಡಿ, ಅದು ಸಂತೋಷ. ಅಷ್ಟಲ್ಲೇ ಸತ್ತು ಬಿಡ್ತಾನೆ, ಸಾಯೋ ತನಕ ಸಂತೋಷವಾಗಿ ಸಾಯ್ತಾನೆ. ನಾನು ಪ್ರೆಸಿಡೆಂಟ್ ಆಗದೇ ಇದ್ರೇನು, ಈಕ್ವಲ್ ಟು ಪ್ರೆಸಿಡೆಂಟ್ ಅಂತ ಒಂದು ಸಮಾಧಾನ ಅವನಿಗೆ. ಈ ಥರ ಜನರನ್ನ ಸುಳ್ಳು ಭರವಸೆಗಳಿಂದ ಕಾಲ್ಪನಿಕವಾದ ಸಂತೋಷ ಹುಟ್ಟಿಸಿ ಮರಳು ಮಾಡುವ ಅಸತ್ಯ ವ್ಯವಹಾರಗಳಿವೆಲ್ಲ. ಯಾರೂ ಈಕ್ವಲ್ ಅಲ್ಲ. ಒಂದು ಸ್ಕೂಲಿನಲ್ಲಿ ಒಂದು ಕ್ಲಾಸಿನಲ್ಲಿ ಇಬ್ಬರು ಹುಡುಗರು ಒಂದೇ ಮಾರ್ಕ್ ಪಡೆದ್ರು ಕೂಡ ಎಕ್ಸಾಮಿನೇಷನ್, ಇಬ್ಬರಿಗೂ 60 ಬಂತು 65 ಬಂದರು, ಇಬ್ಬರು ಈಕ್ವಲ್ ಅಲ್ಲ. ಅವರ ಉತ್ತರ ಪತ್ರಿಕೆ ನೋಡಿ, ಅವನಿಗೆ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯಲ್ಲಿ ಇವನಿಗೆ 6 ಬಂದದ್ದು ಅವನಿಗೆ 5 ಬಂದಿದೆ, ಇವನಿಗೆ 5 ಬಂದ ಅವನಿಗೆ 6 ಬಂದಿದೆ. ಬೇರೆ ಬೇರೆ ಪ್ರಶ್ನೆಗಳು ಬೇರೆ ಬೇರೆ ವಿಚಾರಧಾರೆಯಿಂದ ಟೋಟಲ್ 60 ಆದದ್ದು. ಸೊ 100ಕ್ಕೆ 100ರಷ್ಟು ಈಕ್ವಲ್ ಆಗಿ ಚಿಂತನೆ ಮಾಡುವುದಾಗಲಿ ಯೋಗ್ಯತೆ ಇರುವುದಾಗಿ ಎರಡು ವಸ್ತು ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲ. ಸ್ವಲ್ಪ ತಲೆ ಇದ್ದವನಿಗೆ ಇದು ಗೊತ್ತಿದೆ. ಆದರೆ ರಾಜಕಾರಣ ಮಾಡುವುದಕ್ಕೆ ತಲೆಗಿಲೆ ಏನು ಬೇಕಾಗುವುದಿಲ್ಲ, ತಲೆ ಇಲ್ಲದಿದ್ದಷ್ಟು ಕ್ಷೇಮ. ಸರಿ, ಅದರಿಂದ ಅಹಿಂಸಾ ಸಮತಾ ಇದೆರಡು ಕಾಂಪ್ಲಿಕೇಟೆಡ್. ಅದಕ್ಕೆ ಬೇರೆ ಹೇಳ್ತಾನೆ ಕೃಷ್ಣ. ಅಹಿಂಸೆ ಅಂದರೆ ಕೆಲವು ಸರ್ತಿ ವಯಲೆನ್ಸೇ ನಾನ್ ವಯಲೆನ್ಸ್ ಆಗ್ಬೋದು, ಕೆಲವು ಸರ್ತಿ ನಾನ್ ಡಿಸ್ಕ್ರಿಮಿನೇಷನ್ನೇ ಡಿಸ್ಕ್ರಿಮಿನೇಷನ್ ಆಗ್ಬೋದು. ಆದ್ದರಿಂದ ಇದನ್ನು ತಿಳಿದು ನಮ್ಮ ಜೀವನದಲ್ಲಿ ಸಮತೆ ಮತ್ತು ಅಹಿಂಸೆಯನ್ನು ಪಾಲಿಸಬೇಕು. ಮೂರನೇದ್ದು ತುಷ್ಟಿಹಿ. ತುಷ್ಟಿಹಿ ಅಂದರೆ ಕಂಟೆಂಟ್ಮೆಂಟ್, ಸಾಕು, ತೃಪ್ತಿ. ಮನುಷ್ಯನ ಎಲ್ಲ ದುಃಖಕ್ಕೆ ಕಾರಣ ಅತೃಪ್ತಿ. ಹಿಂದಿನ ಕಾಲದವರಿಗೆ ಅವರ ನೀಡ್ಸ್ ಬಹಳ ಕಮ್ಮಿ ಇದ್ದವು. ನಾನೇನು ನೋಡಿದ್ದೆ ನಮ್ಮ ಚಿಕ್ಕಂದಿನಲ್ಲಿ, ಹಳಬರಿಗೆ ಆ ಕಾಲದಲ್ಲಿ ನಮ್ಮೂರಲ್ಲಿ ಹೆಂಗಸರು ಅವ್ರಿಗೆ ಪಾಪ ನಿತ್ಯ ಉಡ್ಲಿಕ್ಕೆ ಇವತ್ತು ಉಟ್ಟು ಒಂದು ಆರಿಸೋದು, ನಾಳೆ ಅದನ್ನು ಉಟ್ಟು ಇದನ್ನು ಆರಿಸೋದು. ನಿತ್ಯ ಉಡ್ಲಿಕ್ಕೆ 2 ಬಟ್ಟೆ, ಆಮೇಲೆ ಎಲ್ಲಿಯಾದರೂ ಹೋಗಲಿಕ್ಕೆ, ಮದುವೆ ಉಪನಯನ ವಿಶೇಷ ಕಾರ್ಯಕ್ರಮಗಳಿಗೆ ಹೋಗಲಿಕ್ಕೆ ಎಡತರಕ್ಕೆ 1, ಸ್ವಲ್ಪ ಶ್ರೀಮಂತರಾದರೆ 2, 4 ಬಟ್ಟೆ. ಗಂಡಸರಿಗೆ 2 ಬೈರಾಸ ನಿತ್ಯಕ್ಕೆ, ಇವತ್ತು 2, ನಾಳೆ 4 ಬೈರಾಸ. ಆಮೇಲೆ ಸ್ವಲ್ಪ ಗಂಟಿನಿಂದ ಕೆಳಗೆ ಬರುವಂಥ ವೇಷ್ಟಿ 2, ಅದನ್ನು ಹೊರಗೆ ಮುಗಿದೋಯ್ತು. ಮನೆಯಲ್ಲಿ ಬೈರಾಸು ಅಲ್ಲ, ಕೌಪಿನ ಉಟ್ಟುಕೊಂಡು ನಾನು ನೋಡಿದ್ದೇನೆ. ಮನೆಯಲ್ಲಿ ಕೌಪಿನ ಹಾಕೊಂಡು ತಿರುಗ್ತಿದ್ರು ಗಂಡಸು. ಅವ್ರಿಗೇನು ಕೊರತೆ ಅನ್ನಿಸ್ಲಿಲ್ಲ, ತೃಪ್ತಿಯಿಂದ ಇದ್ರು. ದೇ ಆರ್ ಕಂಟೆಂಟ್. ನಮಗೆ ಈಗ ವಾರ್ಡ್ರೋಬು ಒಂದು ಸಾಕಾಗೋದಿಲ್ಲ. ಆ ವಾರ್ಡ್ರೋಬ್ನಲ್ಲೆಲ್ಲ ಸೀರೆಗಳು, ಹ್ಯಾಂಗರ್, ಅದು ಎಲ್ಲ ಪಾಪ ಆ ಸೀರೆಗಳನ್ನು ಹ್ಯಾಂಗ್ ಮಾಡಿ ಅವು ಆತ್ಮಹತ್ಯೆ ಮಾಡಿಕೊಂಡಿರ್ತಾವೆ. ದಿನೋ ಆತ್ಮಹತ್ಯೆ ಮಾಡಿಕೊಂಡು ಅವುಗಳನ್ನು ಹ್ಯಾಂಗ್ ಮಾಡಿ ಇಡ್ತೇವೆ. ಆಮೇಲೆ ನಮ್ಮ ಪ್ಯಾಂಟುಗಳು, ನಮ್ಮ ಅಂಗಿಗಳು 50-100 ಇದ್ದರೂ ಕೂಡ ನಮಗೆ ಸಾಕಾಗೋದಿಲ್ಲ. 5 ಇರಲಿಲ್ಲ ನಮ್ಮ ಹಿರಿಯರಿಗೆ, ಬಟ್ ದೇ ಆರ್ ಕಂಟೆಂಟ್. ನಮಗೆ 100 ಇದ್ದರೂ ವಿ ಆರ್ ನಾಟ್ ಕಂಟೆಂಟ್. ಯಾಕೆಂದರೆ ಇವತ್ತಿನ ದರಿದ್ರ ಇಕಾನಮಿ ಉಂಟಲ್ಲ, ಇಕನಾಮಿಕ್ಸ್, ನಾವು ಏನು ನಮ್ಮಲ್ಲಿ ಇಲ್ಲದೇ ಇದ್ದದ್ದರ ಬಗ್ಗೆ ಆಸೆ ಹುಟ್ಟಿಸಿ ಅದನ್ನು ತಗೊಳ್ಳುವುದನ್ನು ಟೆಂಪ್ಟ್ ಮಾಡುವುದೇ ಇವತ್ತಿನ ಜೀವನ ಕ್ರಮ. ನಮ್ಮ ಹತ್ರ ಇದೆ, ಒಂದು ಟಿ ವಿ ಇದೆ, ನೀವು ಆ ಟಿ ವಿ ತೊಗೊಂಡಿದ್ದೀರೋ ಅದಕ್ಕಿಂತ ಈ ಟಿ ವಿ ಒಳ್ಳೆಯದು ಅಂತ ಟಿ ವಿಯವರೇ ಮತ್ತೊಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಈ ಕಂಪನಿಯ ಟಿ ವಿ ತೊಗೊಂಡ್ರೆ ಅದರ ಕ್ಲಾರಿಟಿಯೇ ಬೇರೆ, ನಿಮ್ಮ ಕಣ್ಣು ಹಾಳಾಗುವುದೇ ಇಲ್ಲ. ಅಷ್ಟಾದ ಕೂಡಲೇ ನನಗೆ ನನ್ನ ಹತ್ರ ಕಾಸ್ಟ್ಲಿಯೆಸ್ಟ್ ಟಿ ವಿ ಇದೆ ಒಂದು, ಇದನ್ನು ತಗೋಬೇಕು ಅಂತ ಟೆಂಪ್ಟೇಷನ್ ಆಯಿತು. ಅದು ಹೀಗೆ ಒಂದೊಂದು. ನನ್ನ ಹತ್ರ ಪೇಸ್ಟ್ ಇದೆ, ಬ್ರಷ್ ಇದೆ. ಮುಂಚೆ ನಮ್ಮ ಅಪ್ಪ ತೋಟದ ಮಾವಿನ ಎಲೆಯಲ್ಲಿ ಹಲ್ಲು ತೊಳಿತಿದ್ರು, ಪೇಸ್ಟು ಬೇಕಿರಲಿಲ್ಲ, ಬ್ರಷು ಬೇಕಿರಲಿಲ್ಲ, ಆರಾಮಾಗಿ ಸಾಯೋ ತನಕ ಗಟ್ಟಿ ಮುಟ್ಟಿ ಚಕ್ಕುಲಿ ಆಗೋದು ನಿಂತಿದ್ರು. ನಮಗೆ ಪೇಸ್ಟು ಬ್ರಷ್ ಬಂದ ಮೇಲೆ ಚಕ್ಕುಲಿ ಆಗೋದಕ್ಕೆ ಆಗುವುದಿಲ್ಲ, ಆದರೂ ಪೇಸ್ಟ್ ಬ್ರಷ್ನೆಲ್ಲ ತಿಕ್ತಾ ಇದ್ದೇವೆ ಅಂತ ಒಂದು ಭ್ರಮೆ. ಆಹಾ ಘಮ ಘಮ ಅನ್ನತ್ತೆ. ಕಡೆಗೆ ಒಂದು ಪೇಸ್ಟು ಬ್ರಷ್ ಹಿಡ್ಕೊಂಡು ಮನೆಯಲ್ಲಿ ಇಟ್ಕೊಂಡಿದ್ದೆವು. ಮತ್ತೊಂದು ಕಂಪನಿಗಳು ಆ ಬ್ರಷ್ನಲ್ಲಿ ತಿಕ್ಕುವುದಕ್ಕಿಂತ ಈ ಬ್ರಷ್ನಲ್ಲಿ ತಿಕ್ಕಿದ್ರೆ ನಿಮ್ಮ ಹಲ್ಲು ಇನ್ನೂ ಥಳಥಳ ಅನ್ನತ್ತೆ, ಯಾಕಂದ್ರೆ ಸಿನಿಮಾ ನಟಿಯರ ಹಾಗೆ ನಿಮ್ಮ ಹಲ್ಲು ಥಳಥಳ ಅನ್ನತ್ತೆ. ಸರಿ, ಅದನ್ನು ತಗೊಳ್ಬೇಕು ಅಂತ ಇದ್ದಿದ್ದದಂತೆ. ಹೀಗೆ ನಮ್ಮಲ್ಲಿ ನೀಡ್ಸನ್ನು ಹೆಚ್ಚಿಸಿ, ಅತೃಪ್ತಿಯನ್ನು ಹೆಚ್ಚಿಸಿ ಮತ್ತಷ್ಟು ಇನ್ವೆಸ್ಟ್ ಮಾಡೋದು. ಅಂದರೆ ಇದು ನಿಜವಾಗಿ ಮನುಷ್ಯ ಮಾಡಬಾರದ ಕೆಲಸ. ಇದು ಇವತ್ತು ನಮಗೆ ಇಕನಾಮಿಕ್ಸ್ ಹೇಳಿಕೊಡ್ತಾ ಇರೋದು. ಮನುಷ್ಯನ ಡಿಸ್ಕಂಟೆಂಟ್ಮೆಂಟು ಜಾಸ್ತಿ ಮಾಡೋದು, ಅವನ ನೀಡ್ಸನ್ನು ಹೆಚ್ಚು ಮಾಡಿ ಅವನ್ನ ಎಕ್ಸ್ಪ್ಲಾಯ್ಟ್ ಮಾಡೋದು. ಇವರಿಗೆ ದುಡ್ಡು, ಇವನ ಕಿಸೆ ಖಾಲಿ, ಕಂಪನಿಯವರ ಕಿಸೆ ಬರ್ತೀವಿ. ಅವು ಎಲ್ಲಿ ತನಕ ಅಂದರೆ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ನಿಮ್ಮ ಹಲ್ಲು ಥಳಥಳ
ಅನ್ನಬೇಕಾದ್ರೆ ನಮ್ಮ ಬ್ರಷನ್ನೇ ಉಪಯೋಗಿಸಿ, ನಾವು ತಯಾರು ಮಾಡಿದ ಪೇಸ್ಟನ್ನೇ ಉಪಯೋಗಿಸಿ. ಆ ಬ್ರಷ್ ಈಗ ಬಗ್ಗುತ್ತೆ, ನಿಮ್ಮ ಹಲ್ಲು ಬಗ್ಗದೆ ಇದ್ರು ಪೇಸ್ಟ್ ಇದು ಬ್ರಷ್ ಬಗ್ಗುತ್ತೆ. ಆಹಾ, ಅದನ್ನು ನೋಡಿ ನಮಗೆ ಖುಷಿ ಆಗೋಯ್ತು, ಬಗ್ಗುತ್ತೆ. ಅದನ್ನು ಬಗ್ಗಿಸಿಕೊಂಡು ಹಲ್ಲು ತಿಕ್ಕಿಕೊಂಡು ಆಹಾ ಓಹೋ ಖುಷಿಯೋ ಖುಷಿ. ಈ ಪೆದ್ದುಗಳಿಗೆ ಖುಷಿ, ಅವರಿಗೆ ಕಿಸೆ ತುಂಬ ಭರ್ತಿ. ಆ ಅಡ್ವರ್ಟೈಸ್ಮೆಂಟಿನ ಚಾರ್ಜು ಕೂಡ ನಾವೇ ಕೊಡಬೇಕು ಪೇಸ್ಟ್ಗೆ. ಟಿವಿಯಲ್ಲಿ ಅಡ್ವರ್ಟೈಸ್ ಮಾಡಿದ ಚಾರ್ಜನ್ನು ನಮ್ಮ ಹತ್ರ ವಸೂಲು ಮಾಡ್ತಾರೆ, ನಾವೇ ಆ ಚಾರ್ಜನ್ನು ಕೊಟ್ಟು ನಾವೇ ತಲೆ ಬೋಳಿಸ್ಕೊಂಡು ಅದನ್ನು ಪರ್ಚೇಸ್ ಮಾಡೋದು. ಇಷ್ಟು ಪೆದ್ದು ಜನ ಇರುವಾಗ ಅವ್ರು ಯಾಕೆ ದುಡ್ಡು ಮಾಡಬಾರ್ದು? ಅದು ಮಾಡ್ಬೋದು ಬಿಡಿ. ಇಷ್ಟು ಜನ ಇಷ್ಟು ಪೆದ್ದರು ಇದ್ದಾರೆ ಅಂದಮೇಲೆ ಅಷ್ಟಾದರೂ ಅದನ್ನು ಕೊಟ್ಟು ತಗೊಂಡು. ಹಿಂದಿನವರಿಗೆ ನೀಡ್ಸ್ ಇರಲಿಲ್ಲ, ಕಂಟೆಂಟ್ಮೆಂಟ್ ಇತ್ತು. ಇವತ್ತು ನಮಗೆ ನೀಡ್ಸ್ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ಬೇಕು, ಕಂಟೆಂಟ್ಮೆಂಟ್ ಇಲ್ಲ. ಇನ್ನೂ ಬೇಕು ಅನ್ನೋದಕ್ಕೆ ಎಂಡ್ ಯಾವುದು ಹೇಳ್ತಾನೆ ಕೃಷ್ಣ. ಬೇಕು, ಹೌದು. ಈಗ ಒಂದು ಮನುಷ್ಯನಿಗೆ ಬೇಕು ಅಂತ ಕಾಣಲಿಕ್ಕೆ ಶುರುವಾದರೆ ಅದು ಸಾಕು ಅಂತ ಆಗೋದು ಯಾವಾಗ? ದುಡ್ಡು 1,000 ಇತ್ತು, ಇನ್ನೂ ಬೇಕ್ರಿ, 1,000 ರೂಪಾಯಿ ಎಂತ ಮಾಡೋದು ಈಗಿನ ಕಾಲದಲ್ಲಿ? 10,000 ಇದ್ರೂ ಸಾಲದು, ಇನ್ನೂ ಬೇಕು. ಆಯಿತು, 1,00,000 ಇನ್ನೂ ಬೇಕು, 10,00,000 ಇನ್ನೂ ಬೇಕು, 1 ಕೋಟಿ ಇನ್ನೂ ಬೇಕು. ಅರೆ ಇನ್ನೊಂದು 0, ನೀವು ಎಷ್ಟೇ ಕೊಡಿ 1 0 ಹಾಕೋದು ಬಲದಲ್ಲಿ. ಅದಕ್ಕೆ ನಾನು ದರಿದ್ರ ಉಂಟ 0ಗೆ 1 0 ಹಾಕ್ತಾ ಹೋಗೋದು. ನೀವು ದೇವರು ಎಷ್ಟು ಕೊಡ್ತಿ ಅದಕ್ಕೊಂದು 0 ಸೇರಿಸ್ತೇನೆ ನಾನು. ನನಗೆ ಎಷ್ಟು ಬೇಕು ಅಷ್ಟು ಕೊಡು, ನಿನ್ನಿಂದ ಸಾಧ್ಯ ಇಲ್ಲ. ಹಾಗಾದರೆ ಮನುಷ್ಯನಿಗೆ ಈ 0 ಹಾಕುವ ಚಟ ಬೆಳೆದರೆ ಸಾಕು ಅಂತ ಕಾಣೋದು ಯಾವಾಗ? ಹಾಗಾದ್ರೆ ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್, ದಟ್ ಈಸ್ ದ ಓನ್ಲಿ ಸೈಕಾಲಜಿ. ಇದೇ ತುಷ್ಟಿ. ಇಲ್ಲದೆ ಇದ್ದದ್ದನ್ನು ಯೋಚಿಸಿ ಕೊರಗಬೇಡ, ಇದ್ದದ್ದನ್ನು ಯೋಚಿಸಿ ಖುಷಿ ಪಡು. ಇಟ್ಸ್ ಬ್ಯೂಟಿಫುಲ್ ಸೈಕಾಲಜಿ. ತುಷ್ಟಿ, ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಅದಿಲ್ವಲ್ಲ ಅಂತ ಯೋಚನೆ ಮಾಡಬೇಡಿ. ಇದು ಉಂಟಲ್ಲ ಖುಷಿ ಪಡು. ಅದು ಇದೆ, ಅದು ಇರಲಿ ಸ್ವಾಮಿ, ಅದು ಇಲ್ವಲ್ಲ ಅಂತಾರೆ. ಅದು ಇರಲಿ, ಅರೆ ಅದು ಇರಲಿ, ಖುಷಿ ಪಡಯ್ಯ. ಏನು ಇದೆಯೋ ಅದರ ಬಗ್ಗೆ ಖುಷಿ ಪಡು. ಇಡೀ ನಮ್ಮ ಬದುಕಿನ ಒಟ್ಟು ಮಾನಸಿಕ ಸ್ಥಿತಿಯನ್ನೇ ಕೆಡಿಸುವ ನಾಗರಿಕ ಜೀವನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದನ್ನು ನೆಮ್ಮದಿಯ ಕಡೆಗೆ ಕೊಂಡೊಯ್ಯುವ ಸೈಕಾಲಜಿಯನ್ನು ಕೃಷ್ಣ ಹೇಳಿಕೊಡ್ತಾ ಇದ್ದಾನೆ. ಯಾರಿಗೂ ಬೇಡ ಆಗಿದೆ. ಎಷ್ಟು ನೆಮ್ಮದಿಯಿಂದ ಬದುಕಬಹುದು ಕೃಷ್ಣನ ಒಂದೊಂದು ಮಾತನ್ನು ಸ್ಟಡಿ ಮಾಡಿದ್ದರೆ. ನಾವು ಮಕ್ಕಳಿಗೆ ಹೇಳಿಕೊಟ್ಟಿದ್ದೇವಾ? ನಾವು ಶಾಲೆಯಲ್ಲಿ ಟೆಕ್ಸ್ಟ್ ಮಾಡಿದ್ದೇವಾ? ಅಥವಾ ನಾವಾದರೂ ಓದಿದ್ದೇವ? ಬರೇ ಪಾರಾಯಣ ಮಾಡಿ ಈಗ ಅದಕ್ಕೆ ಕುಂಕುಮ ಗಂಧ ಹಚ್ಚಿ ಅದ್ರ ಬೈಂಡ್ ಹಾಳು ಮಾಡಿದ್ದೇವೆ ಹೊರತು ಒಳಗಿನ ವಿಷಯವನ್ನು ನಾವು ಚೂರು ವೇಸ್ಟ್ ಮಾಡಲಿಲ್ಲ, ಒಳಗೆ ಇಟ್ಬಿಟ್ಟಿಲ್ಲ. ಅಹಿಂಸಾ, ಸಮತಾ, ತುಷ್ಟಿ, ಇದು ಮನುಷ್ಯನ ಬದುಕನ್ನು ಎತ್ತರಕ್ಕೇರಿಸತಕ್ಕಂಥ 3 ಕ್ವಾಲಿಟಿಗಳು. ಆಮೇಲೆ ತಪಃ, ದಾನಂ, ತಪಸ್ಸು. ಇದು ಹಾಗೆ ನಾನು ಹೇಳಿದೆ, ಅಹಿಂಸೆ ಅನ್ನೋದು, ಸಮತ್ವ ಅನ್ನೋದು, ಇದೆಲ್ಲ ನಮ್ಮ ಕಾಯೇನ ವಾಚ ಮನಸ್ಸ. ಹಾಗೆ ತಪಸ್ಸು ಅನ್ನೋದು ಕಾಯ, ವಾಕ್, ಮನಸ್ಸಿನಿಂದ. ಕಾಯದಿಂದ ತಪಸ್ಸು ಅಂತಂದರೆ ನಮ್ಮ ದೇಹವನ್ನು ಮಣಿಸಲಿಕ್ಕೆ ಕಲಿಯೋದು, ದೇಹವನ್ನು ಬಗ್ಗಿಸಲಿಕ್ಕೆ ಕಲಿಯೋದು. ಎಲ್ಲಿ ದೊಡ್ಡವರನ್ನು ಕಾಣ್ತೇವೆ, ಎಲ್ಲಿ ದೊಡ್ಡಸ್ತಿಕೆಯನ್ನು ನೋಡ್ತೇವೆ, ಅಲ್ಲಿ ತಲೆ ಬಗ್ಗಿಸಲಿಕ್ಕೆ ಕಲಿಸುವುದು ಉಂಟಲ್ಲ, ಅಂದರೆ ವಿನಯ, ಸೌಜನ್ಯ, ಡಿಸಿಪ್ಲಿನ್. ಇದು ದೇಹದ ತಪಸ್ಸು. ಅದಕ್ಕೋಸ್ಕರ ವ್ರತಾನುಷ್ಠಾನಗಳು, ಏಕಾದಶಿ ದಿವಸ ಉಪವಾಸ ಕೊಡೋದು, ಕೃಷ್ಣಾಷ್ಟಮಿ ದಿವಸ ಉಪವಾಸ ಕೊಡೋದು, ಇಂಥ. ಅದರಿಂದ ಏನು ಅಂದರೆ ನಮ್ಮ ದೇಹ ಯಾವಾಗಲೂ, ದೇಹ ಮತ್ತು ಮನಸ್ಸು ನಾವು ಹೇಳಿದ ಹಾಗೆ ಕೇಳದೇ ಇರುವುದು ಆಹಾರದ ಅತ್ಯಯದಿಂದ ಮತ್ತು ವ್ಯತ್ಯಯದಿಂದ. ಆಹಾರದ ನಿಯಂತ್ರಣದಿಂದ ಮನಸ್ಸು ಕಂಟ್ರೋಲಿಗೆ ಬರುತ್ತೆ, ಮನಸ್ಸು ಕಂಟ್ರೋಲಿಗೆ ಬಂದರೆ ದೇಹ ಕಂಟ್ರೋಲಿಗೆ ಬರುತ್ತೆ. ಅದಕ್ಕೋಸ್ಕರ ದೈಹಿಕವಾಗಿ ನಾನಾ ವಿಧವಾದ ನಿಯಂತ್ರಣ ಸಾಧನಗಳಾದ ವ್ರತಾನುಷ್ಠಾನಗಳನ್ನು ಮಾಡುವುದು ಮುಖ್ಯ ಉದ್ದೇಶ. ದೇಹ, ನಮ್ಮ ಮೈ ಬಗ್ಗಬೇಕು ಅಂತ. ನಾವು ಹೇಳ್ತೇವಲ್ಲ, ಅವನಿಗೆ ಸೋಮಾರಿತನ ಬಂದುಬಿಟ್ಟಿದೆ, ಮೈ ಬಗ್ಗೋದಿಲ್ಲ ಅಂತೇಳಿ. ಮೈ ಬಗ್ಗುವುದಿಲ್ಲ ಅಂದರೆ ದುಡಿಯೋದಿಲ್ಲ ಅನ್ನೋ ಅರ್ಥದಲ್ಲಿ ಮಾತ್ರ ಅಲ್ಲ. ಮೈ ಬಗ್ಗುವುದು ಅಂದರೆ ಇನ್ನೊಬ್ಬರ ದೊಡ್ಡಸ್ತಿಕೆಯನ್ನು, ಎತ್ತರವನ್ನು ಕಂಡು ನಾವು ಬಗ್ಗುವುದಕ್ಕೆ, ಇನ್ನೊಬ್ಬರ ಅಲ್ಲಿ ಇರತಕ್ಕಂಥ ಹಿರಿಮೆಯನ್ನು ಗುರುತಿಸಿ ಗೌರವ ಕೊಡುವುದಕ್ಕೆ ಕಲಿಯಬೇಕು. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮರ್ಜವಂ ಅಂತ. ಈ ರೀತಿ ಮೈ ಬಗ್ಗುವುದೇ ತಪಸ್ಸು. ಇಲ್ಲದ್ರೆ ಏನಾಗುತ್ತೆ ಅಂದರೆ ಅಹಂಕಾರ ಬಂದಳು, ಅವ್ರಿಗೆ ಯಾಕೆ ನಾನು ತಲೆ ಬಗ್ಗಿಸ್ಬೇಕು, ನಾನೇನು ಕಮ್ಮಿ ಅಂತ ಶುರುವಾಗತ್ತೆ. ಅದು ಮೊನ್ನೆ ಒಂದು ಕಥೆ ಹೇಳಿದ್ದೆ ನಾನು, ಎಷ್ಟು ಭಯಾನಕ ನೋಡಿ. ಅದು ಮಧ್ವಜದ ವ್ಯಾಖ್ಯಾನ, ಅದು ಬರೀ ವೃತ್ತಿಜ್ಞಾನ. ಹಾಗಾದ್ರೆ ಎಂಥದ್ದು ಅವ್ರಿಗೆ
ಒಬ್ಬರು ಕಮೆಂಟು, ಮಧ್ವಿಜಯ ವ್ಯಾಖ್ಯಾನ 1108 ಪುಟ, ಅದು ಬರೀ ವೃತ್ತಿಜ್ಞಾನ ಅಲ್ವಾ ಅಂದರೆ ಇವ್ರದ್ದು ಎಂಥದ್ದು ವೃತ್ತಿಜ್ಞಾನ ಅಲ್ವಾ? ಇವ್ರು ಮಾತಾಡೋರ್ದು ಯಾವ ಜ್ಞಾನ? ಅಪರೋಕ್ಷ ಜ್ಞಾನವ? ತಾನು ಏನು ಮಾತಾಡ್ತೇನೆ ವೃತ್ತಿಜ್ಞಾನ ಅಂದರೆ ಏನು ಅಂತಲೂ ಗೊತ್ತಿಲ್ಲ, ಅದು ಬರೀ ವೃತ್ತಿಜ್ಞಾನ ಅಲ್ವಾ? ಅಲ್ಲಿ ವೃತ್ತಿಜ್ಞಾನದಿಂದ ಇವರು ಬರೀಲಿ ಒಂದು 1108 ಪುಟ ಅಷ್ಟಾರು ಮಾಡಲಿ, ಏನಿಲ್ಲ, ಅದು ಬರೀ ವೃತ್ತಿಜ್ಞಾನ ಅಲ್ವಾ? ಏನು ಹಾಗಂದ್ರೆ ಏನು ಅಂತ ಅವರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅವ್ರಿಗೆ ವೃತ್ತಿಜ್ಞಾನವೂ ಇಲ್ಲ, ಅವರಲ್ಲಿ ವೃತ್ತಿ ಅಜ್ಞಾನ, ವೃತ್ತಿಜನ್ಯ ಅಜ್ಞಾನ ಮಾತ್ರ, ವೃತ್ತಿಜನ್ಯ ಜ್ಞಾನವೂ ಇಲ್ಲ ಅವರಲ್ಲಿ. ಅದಕ್ಕೆ ಅದು ಬರೀ ವೃತ್ತಿಜ್ಞಾನ. ಹೀಗೆ ಮಾತಾಡ್ತಾರಲ್ಲ, ತಾವು ಏನು ಮಾತಾಡ್ತೇವೆ ಅನ್ನೋದು ಗೊತ್ತಿರೋದಿಲ್ಲ ಅವ್ರಿಗೆ. ಅದರ ಅರ್ಥ ಏನು ಗೊತ್ತಿಲ್ಲ. ಏನು ವೃತ್ತಿಜ್ಞಾನ ಒಳ್ಳೆ ಪಾಪ ಕೇಳಿದವರು ಗಾಬರಿ ಹೋಗ್ತಾರೆ ಅಂತ ಹೇಳ್ಬಿಡೋದು ಅಷ್ಟೇ, ಅವರಿಗೂ ಗೊತ್ತಿಲ್ಲ ಅರ್ಥ. ವೃತ್ತಿಜ್ಞಾನ ಅಂದ್ರೆ ಏನು ಸ್ವಾಮಿ, ನೀವು ಮಾಡಿದ್ದು ಏನಿದು, ಈಗ ಮಾತಾಡೋದು ಯಾವುದು, ಇದು ವೃತ್ತಿಜ್ಞಾನವೋ ಅಪರೋಕ್ಷ ಜ್ಞಾನ ಅಂತ ಕೇಳಿದ್ರೆ ಏನು ಹೇಳ್ತಾರೆ ಅವರು? ವೃತ್ತಿಜ್ಞಾನ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅವರಲ್ಲಿ ಗಾಢವಾಗಿರುವುದು ವೃತ್ತಿ ಅಜ್ಞಾನ, ವೃತ್ತಿಜ್ಞಾನ ಅಲ್ಲ. ಅದರಿಂದ ಇದ ಕಾರಣ ಏನು? ಅಹಂಕಾರ, ಅಸೂಯೆ, ಎರಡೇ. ಒಳ್ಳೆಯದನ್ನ ಗ್ರಹಣ ಮಾಡಿ ಮೆಚ್ಚುವ ಗುಣಕ್ಕೆ ಬಾಧಕವಾಗಿರೋದು ಒಂದು ಅಹಂಕಾರ, ಒಂದು ಅಸೂಯೆ. ಅಸೂಯೆಗೂ ಕಾರಣ ಅಹಂಕಾರವೇ. ಅವರನ್ನು ಮೆಚ್ಚಿದರೆ ನಾನು ಅವರಿಗಿಂತ ಸಣ್ಣವನಾದೆ ಅಲ್ವಾ, ಅದು ಇದೇ. ಇಂಥದೇ ಮನುಷ್ಯನಿಗೆ ಮೂಲಭೂತವಾಗಿ ಮನುಷ್ಯನನ್ನ ಕೆಳಕ್ಕೆ ತಳ್ಳುವ ಎರಡು ದುರ್ಗುಣಗಳು, ಅಹಂಕಾರ ಮತ್ತು ಅಸೂಯೆ. ಎಷ್ಟು ಶಾಸ್ತ್ರ ಓದಿದರೂ ಇದು ಪಕ್ಕಕ್ಕೆ ಹೋಗ್ಲಿಕ್ಕೆ ಹೇಳುವುದಿಲ್ಲ, ಇದೇ ಗಟ್ಟಿ ಕೂತ್ಬಿಡ್ತದೆ, ಅಹಂಕಾರ ಮತ್ತು ಅಸೂಯೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಮೊದಲು ಬಗ್ಲಿಕ್ಕೆ ಕಲಿ. ಎಲ್ಲಿ ಜ್ಞಾನ ಇದೆ, ಎಲ್ಲಿ ಹಿರಿಮೆ ಇದೆ, ಅಲ್ಲಿ ಬಗ್ಲಿಕ್ಕೆ ಕಲಿ. ಮೈ ಬಗ್ಲಿಕ್ಕೆ ಕಲಿಬೇಕು ಮೊದಲು. ಮೈ ಬಗ್ಗದೆ ಏನು ಉಪಯೋಗ ಇಲ್ಲ. ಆಚಾರ್ಯರು ತನ್ನ ಜೀವನ ಚರಿತ್ರೆಯಲ್ಲಿ ಇದನ್ನು ಅನೇಕ ಬಾರಿ ವಿದ್ಯಾರ್ಥಿಗಳಿಗೆ ತೋರಿಸಿಕೊಟ್ಟಿದ್ದಾರೆ. ಅವರು ಎಲ್ಲಿ ತನಕ ಮೈ ಬಗ್ಗುವುದು ಅಂದರೆ ಎಳ್ಳಿ ಕೂಡದೇ ಇದ್ದದ್ರಿಂದ ಮೈ ಬಗ್ಗುವುದಲ್ಲ, ಬಲಿಷ್ಠರಾಗಿ ಆದರೆ ಬಗ್ಗಿರಿ. ಬಲಿಷ್ಠರಾಗಿ ದೈಹಿಕವಾಗಿ ಬಿ ಸ್ಟ್ರಾಂಗ್, ಆದರೆ ದೊಡ್ಡವರನ್ನು ಕಂಡು ತಲೆ ಬಗ್ಗಿಸಿ, ಬಿ ಸ್ಟ್ರಾಂಗ್ ಅಂತ. ಅದಕ್ಕೆ ತನ್ನ ವಿದ್ಯಾರ್ಥಿಗಳಿಗೆ, ಸನ್ಯಾಸಿಗಳಿಗೆ ಕೂಡ ಆಚಾರ್ಯರು ರೆಸ್ಲಿಂಗ್ ಕಲಿಸಿಕೊಟ್ಟಿದ್ರು. ವಿಚಿತ್ರ ಇದು, ಇನ್ನೆಲ್ಲಿಯೂ ನಾವು ನೋಡೋದಿಲ್ಲ ಇಂಥ ಎಕ್ಸಾಂಪಲ್ ಅನ್ನು. ಅಸಾಧಾರಣವಾದಂಥ ದೂರದೃಷ್ಟಿ ಆಚಾರ್ಯರದ್ದು. ಎಲ್ಲ ಸನ್ಯಾಸಿ ಶಿಷ್ಯರಿಗೆ ಕೂಡ ರೆಸ್ಲಿಂಗ್ ಕಲಿಸಿದ್ರು. ಯಾಕೆಂದರೆ ಬುದ್ಧಿ, ಬಲಿಷ್ಠವಾದ ಬುದ್ಧಿ ಇರಬೇಕಾಗಿದ್ದರೆ ಬಲಿಷ್ಠವಾದ ದೇಹ ಬೇಕು. ಬಲಿಷ್ಠವಾದ ದೇಹ, ಬಲಿಷ್ಠವಾದ ಬುದ್ಧಿಗೆ ಅಧಿಷ್ಠಾನ. ದುರ್ಬಲ ದೇಹದಲ್ಲಿ ಬಲಿಷ್ಠ ಬುದ್ಧಿ ಇದ್ದು ಏನು ಉಪಯೋಗ ಇಲ್ಲ. ಎಂಥ ದೂರದೃಷ್ಟಿ ನೋಡಿ ಆಚಾರ್ಯರು. ಅಂಥ ಬಲಿಷ್ಠ ಬುದ್ಧಿ, ಬಲಿಷ್ಠ ದೇಹ ಇರ್ತಿದ್ರೆ ಈ ದೇಶ ಪರಾಧೀನ ಆಗ್ತಿತ್ತ? ಒಂದೊಂದು ಆ ಹಿಂದಿನ ಮಾತುಗಳು ನೆನಪಿಸಿಕೊಂಡ್ರೆ ನಾವು ಯಾಕೆ ಪರಕೀಯರ ಆಡಳಿತಕ್ಕೆ ಒಳಪಟ್ಟೆವು ಅಂದರೆ ಈ ನಮ್ಮ ಆಚಾರ್ಯರ, ಮಹಾತ್ಮರ ಈ ಮಾತುಗಳನ್ನೆಲ್ಲ ಮರೆತು ಬದುಕಿದೆವು. ಆದರೆ ಆಚಾರ್ಯರ ಹತ್ರವೇ ರೆಸ್ಲಿಂಗ್ ಕಲಿತ ಅವರ ಶಿಷ್ಯರಿಗೆ ಒಮ್ಮೆ, ಸುಮಾರು ಆಚಾರ್ಯರಿಗೆ 60 ವರ್ಷ ವಯಸ್ಸು, ಅವಾಗ ಶಿಷ್ಯರಿಗೆಲ್ಲ 25-30 ವರ್ಷ ವಯಸ್ಸು. ಶಿಷ್ಯರಿಗೆ ನೋಡಿ, ಇದು ಸಹಜ. ಶಿಷ್ಯರಿಗೆ ಖಂಡಿತಂತೆ ನಮಗೆ ಗುರುಗಳು ರೆಸ್ಲಿಂಗ್ ಹೇಳಿಕೊಟ್ರು, ಆದರೆ ಈಗ ಹೇಳಿ ಕೊಡ್ತದೆ. ಅವರಿಗೆ 60 ವರ್ಷ ಆಯಿತು. ಈಗ ನಾವೇ ಗಟ್ಟಿ. ಈಗ ನಾವು ಎಲ್ಲಾರು ಒಂದು ಕೈ ಜಾಡಿಸಿ ಬಿಟ್ರೆ ಆಚಾರ್ಯಗೆ ನಮ್ಮೆದುರು ಸಾಧ್ಯ ಇಲ್ಲ ಅಂತ ಹೇಳುವ ಧೈರ್ಯ ಇಲ್ಲ. ಆದರೆ ಮನಸ್ಸಿನಲ್ಲಿ ಈಗ ಅವರಿಗೆ ವಯಸ್ಸಾಯಿತು, ಈಗ ನಮಗೆ ಸಾಟಿ ಅಲ್ಲ, ಆಚಾರ್ಯಗಿಂತ ನಾವೇ ಬಿಗು ಅಂತ ಮನಸ್ಸಿನಲ್ಲಿ ಅಹಂಕಾರ ಬಂತು. ಇದು ಆಚಾರ್ಯರಿಗೆ ಗೊತ್ತಾಯಿತು. ಅಹಂಕಾರ ಬಂದರೆ ಅದನ್ನು ಯಾರಾದ್ರು ಹೇಳುವುದು ಬೇಡ. ಅಹಂಕಾರ ಅನ್ನೋದು ಮುಖದಲ್ಲಿ ಕರಡಿ ಹಿಡಿದು ತೋರಿಸಿದಾಗ ತೋರಿಸುತ್ತದೆ. ಮುಖ ನೋಡಿದ ಕೂಡಲೇ ಇದು ಅಹಂಕಾರದಿಂದ ಕೊಳಕು ತುಂಬಿದ ಮುಖ ಅಂತ ಗೊತ್ತಾಗುತ್ತೆ. ಆ ಮುಖ ನೋಡಿದ ತಕ್ಷಣ ಅದರಲ್ಲಿ ಅಹಂಕಾರವೇ ಕಾಣೋದು. ಸೌಜನ್ಯ, ಅಹಂಕಾರ, ಮುಖ ನೋಡಿದ ತಕ್ಷಣ ಆಚಾರ್ಯ ಗೊತ್ತಾಯ್ತು, ಓಹ್ ಇವು ನನ್ನ ಹತ್ರ ಕಲಿತು ನನ್ನ ವಿದ್ಯಾರ್ಥಿಗಳಾಗಿ ನನಗಿಂತಲೂ ಬಲಿಷ್ಠರು ಅನ್ನೋ ಅಹಂಕಾರ ಬಂದಿದೆ. ತಕ್ಷಣ ಏನು ಹೇಳಿದ್ರು ಗೊತ್ತಾ? ಅವರು ಒಟ್ಟಿಗೆ ಆ ಬಾರಿ ಯಾತ್ರೆ ಹೋದ್ರು. ಸುಮಾರು ಒಂದು 15 ಜನ ಇದ್ದರಂತೆ ವಿದ್ಯಾರ್ಥಿಗಳು, 15 ಜನ ವಿದ್ಯಾರ್ಥಿಗಳು. ಅವರು ಹೇಳಿದರು ಆಚಾರ್ಯರು, ಸುಮ್ಮನೆ ಇಲ್ಲಿ ಬರ್ರೋ ಅಂದ್ರು. ಇದು ಅವ್ರ ಜೀವನ ಚರಿತ್ರೆಯಲ್ಲಿ ಇರುವಂತ ನೋಡಿ, ದೊಡ್ಡವರು ನಡೆಯುವ ರೀತಿ. ಇಲ್ಲಿ ಬರ್ರೋ ಅಂದರು. ಆಚಾರ್ಯರು ಕರೆದ್ರು ಅಂತ ಎಲ್ಲ ಬಂದು ವಿದ್ಯಾರ್ಥಿಗಳು. ಸುಮ್ಮನೆ ಕಿರಿ ಬೆರಳು ಹೀಗೆ ನೆಲದ ಮೇಲೆ ಇಟ್ಟರು. ನಾನು ಈ ಬೆರಳನ್ನು ನೆಲದ ಮೇಲೆ ಇಟ್ಟಿದ್ದೇನೆ, ಅದನ್ನು ತಪ್ಪಿಸಬೇಕು ನೆಲದಿಂದ, ಗ್ರಿಪ್ಪು. ಒಬ್ಬರೊಬ್ಬರೇ ಅಲ್ಲ, 15 ಜನ ಒಟ್ಟಿಗೆ. ನೀವು 15 ಜನ ಒಟ್ಟಿಗೆ ನನ್ನ ಮೈ ಮೇಲೆ ಬಿದ್ದು ನನ್ನನ್ನು ಕೈಯ ಗ್ರಿಪ್ಪು ತಪ್ಪಿಸ್ಬೇಕು, ತಾಕತ್ತಿದ್ರೆ ತೆಗೀರಿ ಅಂದ್ರು. ಇವು ಅಯ್ಯೋ ಇದೇನು ಮಹಾ ಅಂತ ಎಲ್ಲ ಒಟ್ಟೆ ಬಿದ್ದವು ಹೇಳಲೇ ಇಲ್ಲ. ಕಡೆ ದಮ್ಮಯ್ಯ ಅವರು ಆಚಾರ್ಯರು
ಅವುಗಳ ಮೇಲೆ ತನ್ನ ಹಸ್ತದ ಪ್ರೆಷರ್ ಜಾಸ್ತಿ ಮಾಡಿಬಿಟ್ರು. ಅವು ನಾವು ನಿಮ್ಮ ಈ ದೇಹ ಬಲದ ಒತ್ತಡಕ್ಕೆ ಉಸಿರು ಕಟ್ಟಿ ಸಾಯ್ತಾ ಇದ್ದೇವೆ ಗುರುಗಳೇ, ನಮ್ಮನ್ನು ಕ್ಷಮಿಸಿ ಅಂತ ಹೇಳಿದರು. ಕ್ಷಮಿಸೋದೇನೂ ಇಲ್ಲಪ್ಪ, ಅಹಂಕಾರ ಮಾಡಬೇಡಿ ಅಷ್ಟಕ್ಕೆ ನಿಮಗೆ ಇದು ಪಾಠ. ಅಹಂಕಾರ ಪಡಬೇಡಿ, ಯಾವುದರ ಬಗ್ಗೆಯೂ ಅಹಂಕಾರ ಪಡಬೇಡಿ. ನಿಮ್ಮಲ್ಲಿ ಇರುವಂತಹದ್ದು ದೇವರು ಕೊಟ್ಟದ್ದು ಶಕ್ತಿ ಅಷ್ಟೇ. ದೇವರಿಗೆ ಕೃತಜ್ಞರಾಗಿ ಬದುಕಿ, ಅಹಂಕಾರ ಪಡಬೇಡಿ. ಇದು ಆಚಾರ್ಯರು ವಿದ್ಯಾರ್ಥಿಗಳಿಗೆ ಹೇಳಿಕೊಟ್ಟ ಮಾತು. ಕೃಷ್ಣ ಹೇಳುದು ಅದನ್ನೇ, ಇದೆಲ್ಲ ನಾನು ಕೊಟ್ಟದ್ದಲ್ಲಯ್ಯ, ನಿನಗೆಂತ ಅಹಂಕಾರ? ನಿನಗೆ ಅಹಂಕಾರ ನೀನು ಗಳಿಸಿದ್ದ, ನಾನು ಕೊಟ್ಟರೆ ಉಂಟು, ನನಗೆ ಕೃತಜ್ಞನಾಗಿರು. ಇಂಥ ಸದ್ಗುಣಗಳನ್ನು ನನ್ನ ಬದುಕಿನಲ್ಲಿ ಕೊಡು ಭಗವಂತ ಅಂತ ನನ್ನನ್ನು ಪ್ರಾರ್ಥನೆ ಮಾಡು. ಅಹಂಕಾರ ಮಾಡಿ ಏನು ಉಪಯೋಗ? ಏನು ಉಪಯೋಗ ಇಲ್ಲ. ಅಹಂಕಾರದಿಂದ ಯಾವುದನ್ನು ಗಳಿಸಲಿಕ್ಕೆ ಬರುವುದಿಲ್ಲ. ತಪಃ ಹಾಗೆ ಇನ್ನೊಬ್ಬರ ಮುಂದೆ ಬಗ್ಗುವ ಗುಣ ಮತ್ತು ಒಳ್ಳೆಯ ಮಾತುಗಳನ್ನು, ಶಾಸ್ತ್ರಗಳನ್ನು ಸದಾ ಹೇಳುವಂತಹದ್ದು, ಇನ್ನೊಬ್ಬರಿಗೆ ಹಿತವಾಗುವ ಸಂತೋಷವಾಗುವ ಮಾತುಗಳನ್ನು ಆಡುವುದು ತಪಸ್ಸು. ಮತ್ತು ಮಾನಸಿಕವಾಗಿ ಸದಾ ಆಳವಾದ ಚಿಂತನೆ. ಅದೇ ಚತುರ್ಮುಖನಿಗೆ ಭಗವಂತ ಹೇಳಿದ ತಪ 16 ಮತ್ತು 21. ಇದು ತ್ರಿಕರಣಪೂರ್ವಕವಾಗಿ ನಿರಂತರ ಆಳವಾದ ಚಿಂತನೆ ನಡೆಯಬೇಕು. ತಪಸ್ಸು ಅಂದ್ರೆ ಅದೇ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪಃ. ತಪಸ್ಸು ಅಂದ್ರೆ ಏನು? ನಿರಂತರ ಶಾಸ್ತ್ರವನ್ನ ನೀನು ಓದಿ ಅರಗಿಸಿಕೊಂಡದ್ದನ್ನ ಮುಂದಿನ ತಲೆಮಾರಿಗೆ ಕೊಡು. ಸ್ವಾಧ್ಯಾಯ ಪ್ರವಚನ ಕೊಡುವ ಮುಂಚೆ, ಪ್ರವಚನ ಅಂದ್ರೆ ಪಾಠ ಹೇಳುವುದು ಅಂತ. ಯಾರಿಗೆ? ಮೊದಲು ಓದಿದ್ದನ್ನ ನಿನಗೇ ಪಾಠ ಹೇಳು. ಸ್ವಪ್ರವಚನ, ಓದಿದ್ದನ್ನ ಇನ್ನೊಬ್ಬರಿಗೆ ಪಾಠ ಹೇಳುವ ಮುಂಚೆ ನಮಗೆ ನಾವು ಪಾಠ ಹೇಳಬೇಕು. ನಮಗೆ ನಾವು ಪಾಠ ಹೇಳಿಕೊಂಡು ಅರ್ಥ ಆಯಿತು ಅಂತ ನಮಗೆ ಭರವಸೆ ಆದ್ಮೇಲೆ ಇನ್ನೊಬ್ರಿಗೆ ಶುರು ಮಾಡಬೇಕು. ಅದು ಈಗ ಏನು ಅಂದ್ರೆ ಸ್ವಪ್ರವಚನ ಇಲ್ಲವೇ ಇಲ್ಲ. ಪಾಠ ಆದ ತಕ್ಷಣ ಮರು ದಿವಸ ಪ್ರವಚನವೇ ಶುರು ಮಾಡಿಬಿಡೋದು. ಕರೆಗೆ ಹೇಳಿದವರಿಗೂ ಅರ್ಥ ಆಗುವುದಿಲ್ಲ, ಕೇಳಿದವರಿಗೂ ಅರ್ಥ ಆಗುವುದಿಲ್ಲ. ಏನಾಯ್ತು? ಏನು ಅದ್ಭುತ ಪ್ರವಚನ, ಯಾಕೆಂದ್ರೆ ಯಾರಿಗೂ ಅರ್ಥ ಆಗಲಿಲ್ಲ, ಅಷ್ಟು ಅದ್ಭುತವಾಗಿತ್ತು ಅಷ್ಟೇ. ಹೇಳಿದವರಿಗೂ ಅರ್ಥ ಆಗಲಿಲ್ಲ, ಕೇಳಿದವರಿಗೂ ಅರ್ಥ ಆಗಲಿಲ್ಲ, ಅಷ್ಟು ಅದ್ಭುತವಾದ ಪ್ರವಚನ. ಇದು ಮೊದಲು ನಾನು ಏನು ಹೇಳುತ್ತೇನೆ ಅದನ್ನು ನಾನು ಅರ್ಥ ಮಾಡಿಕೋಬೇಕು, ಅದು ಸ್ವಪ್ರವಚನ. ಅದಾದ ಮೇಲೆ ನನಗೆ ಹೇಳಿ ಜಿತ ಆದ ಮೇಲೆ ನನಗೆ ಅದು ಖಚಿತವಾಗಿ ಅದರ ಫಾರ್ಮು ನನ್ನ ಮನಃಪಟಲದಲ್ಲಿ ಆ ಚಿತ್ರ ಮೂಡಬೇಕು. ಅದನ್ನು ಇನ್ನೊಬ್ಬರಿಗೆ ನಾನು, ಅದೇ ತಪಸ್ಸು. ಇದು ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ತದ್ಧಿ ತಪಸ್ತದ್ಧಿ ತಪಃ. ತಪಃ ಇದಿಷ್ಟಾದ ಮೇಲೆ ಕೊನೆಗೆ ಹೇಳ್ತಾನೆ ಯಶಃ ಅಯಶಃ. ಬಹಳ ವಿಚಿತ್ರ ಇದು. ಯಶಸ್ಸು, ಒಳ್ಳೆಯದನ್ನು ಮಾಡಿಯೂ ಕೂಡ ಮನುಷ್ಯ ಅಪಯಶಸ್ಸು ಕೇಳಬಹುದು. ಅದಕ್ಕೋಸ್ಕರ ಕೊನೆಗೆ ಹೇಳುವುದು ಇದು ನಿಶ್ಚಿತ ಅಲ್ಲಪ್ಪ. ಯಶಃ ಅಯಶಃ. ಒಬ್ಬ ಕೆಟ್ಟದ್ದು ಮಾಡಿ ಯಶಸ್ಸು ಪಡಿಬಹುದು, ಭಾರೀ ಕೀರ್ತಿ, ವೆರಿ ಪಾಪ್ಯುಲರ್. ಅವನು ಕೆಟ್ಟದ್ದನ್ನು ಮಾಡಿ ಜಗತ್ ಪ್ರಸಿದ್ಧ ಆಗಬಹುದು. ಒಬ್ಬ ಇಡೀ ಜೀವಮಾನ ಒಳ್ಳೆಯ ಕೆಲಸ ಮಾಡಿ ಬೇಡವಾದ ಅಪವಾದ ಕೇಳಿ ದುರಂತಕ್ಕೊಳಗಾಗಬಹುದು. ಇದು ವಿಚಿತ್ರ. ಅದಕ್ಕೆ ಹೇಳ್ತಾನೆ ಯಶಸ್ಸು ಅಪಯಶಸ್ಸು. ಅದು ಯಾವುದರಿಂದ ಅದು ನಿನ್ನ ಜೀವದ ನಡೆಯ ಮೇಲೆ ತೀರ್ಮಾನ ಆಗುವಂಥದ್ದು. ಒಳ್ಳೆಯ ಕೆಲಸ. ಯಶಃ ಅಂದರೆ ಯಾತೀತಿ ಯಶಃ ಅಂತ. ಕೀರ್ತಿ ಅಂದರೆ ಈಗ ನಮ್ಮ ಎದುರಿನಲ್ಲಿ ಕೀರ್ತನೆ ಮಾಡ್ತಾರೆ. ಎದುರಿನಲ್ಲೇ ಅಂತಲ್ಲ, ಒಟ್ಟು ಜನ ಕೀರ್ತನೆ ಮಾಡ್ತಾರೆ. ಅವನ ಒಳ್ಳೆಯತನವನ್ನ ಹೇಳುವುದು, ಆ ಒಳ್ಳೆಯತನವನ್ನು ಆಡುವುದುಂಟಲ್ವ, ಅದು ಕೀರ್ತಿ. ಕೀರ್ತಿ ಅಂದರೆ ಆಡುವುದು, ಕೀರ್ತನ, ಟು ಅಟರ್. ಯಶಸ್ಸು ಅಂದರೆ ಯಾತೀತಿ ಯಶಃ. ಆ ಆಡ್ತಾ ಊರಿಂದವರಿಗೆ ಅವನ ಹಿರಿಮೆ ಹಬ್ಬುವುದುಂಟಲ್ವ, ಅದು ಯಶಸ್ಸು. ಕೀರ್ತಿ ಅಂದರೆ ಆಡುವುದು, ಆಡ್ತಾ ಹಬ್ಬುವುದು ಯಶಸ್ಸು. ಯಾಕೆ? ಎಲ್ಲೆಡೆಗೆ ಹಬ್ಬಿತು. ಅವನು ಎಲ್ಲಿ ಹೋದರೂ ಅವ್ರ ಮಾತುಸ್ವಾಮಿ, ಎಲ್ಲಿ ಹೋದರೂ ಅವ್ರನ್ನ ಹೊಗಳ್ತಾರೆ ಅಂತೇವಲ್ಲ, ಅದು ಯಶಸ್ಸು. ಒಳ್ಳೆಯ ಕೆಲಸ ಮಾಡಿ ಕೆಟ್ಟ ಹೆಸರು ಕೇಳಬಹುದು, ಹೇಳಲಿಕ್ಕೆ ಬರುವುದಿಲ್ಲ. ಒಳ್ಳೆಯ ಕೆಲಸವನ್ನು ತಪ್ಪು ತಿಳ್ಕೊಂಡು ಅವನ ಬಗ್ಗೆ ಇಲ್ಲದ ಸಲ್ಲದ ಅಪವಾದ ಹಾಕು. ಅಥವಾ ಒಬ್ಬ ಕೆಟ್ಟ ಕೆಲಸ ಮಾಡಿ ಅದನ್ನು ಮುಚ್ಚಿಟ್ಟು ತಾನು ಒಳ್ಳೆಯ ಕೆಲಸ ಮಾಡಿದ್ದು ಅಂತ ತೋರಿಸಿ ಜನರನ್ನು ಮೋಸ ಮಾಡಿ ಕೀರ್ತಿ ಪಡೆಯಬಹುದು. ಯಾವ ಯಶಸ್ಸು? ಅದಕ್ಕೋಸ್ಕರ ಯಶಃ ಅಯಶಃ. ನಿನಗೆ ಯಶಸ್ಸಿಗೂ ತಲೆ ಕೆಡಿಸ್ಕೋಬೇಡ, ಅಪಯಶಸ್ಸಿಗೂ ತಲೆ ಕೆಡಿಸ್ಕೋಬೇಡ. ಇದು ಎರಡಕ್ಕೂ ಅರ್ಥ ಇಲ್ಲ ಅಂತಾನೆ ಕೃಷ್ಣ. ಅದಕ್ಕೆ ಕೊನೆಗೆ ಹೇಳಿದ್ದು, ಒಳ್ಳೆ ಕೆಲಸ ಮಾಡಿಯೂ ಯಶಸ್ಸು ಬರ್ಬೋದು, ಕೆಟ್ಟ ಕೆಲಸ ಮಾಡಿ ಬರ್ಬೋದು. ಒಳ್ಳೆ ಕೆಲಸ ಮಾಡಿಯೂ ಅಪಯಶಸ್ಸು ಬರ್ಬೋದು, ಕೆಟ್ಟ ಕೆಲಸ ಮಾಡಿಯೂ ಅಪಯಶಸ್ಸು ಬರ್ಬೋದು.
ಬಹಳ ವಿಚಿತ್ರ. ಕೃಷ್ಣನಿಗೆ ಬರಲಿಲ್ವಾ? ಕೃಷ್ಣ ಅದನ್ನ ತಾನು ತನ್ನ ಅವತಾರದಲ್ಲಿ ಮಾಡಿ ತೋರಿಸಿದ್ದಾನೆ ಇನ್ನೊಬ್ಬರಿಗೆ. ನಿಮಗೆ ಅಷ್ಟೇ ಅಲ್ಲ, ನನಗೂ ಆಗಿದೆ ಅಂತಾನೆ ಕೃಷ್ಣ. ಎಲ್ಲ ಮನುಷ್ಯರಿಗೆ ಏನೇನು ಪಾಠ ಹೇಳಬೇಕೋ ಅದೆಲ್ಲವನ್ನು ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ್ದಾನೆ ಕೃಷ್ಣ. ಆ ಸ್ಯಮಂತಕಮಣಿ ಪ್ರಸೇನ ಹಿಡ್ಕೊಂಡು ಗಾಡಿಗೆ ಹೋದು, ಅದು ಸಿಂಹ ಅವನನ್ನು ಕೊಂದು ಆ ಮಣಿಯನ್ನು ಜಾಂಬವಂತ ಹಿಡ್ಕೊಂಡು ಹೋದರೆ ಸತ್ರಾಜಿತ್ ಏನ್ ಹೇಳಿದ? ಆ ಮಣಿಯ ಒಡೆಯ ಸತ್ಯಭಾಮೆಯ ಅಪ್ಪ, ಮುಂದೊಂದು ದಿನ ಕೃಷ್ಣನ ಹೆಣ್ಣು ಕೊಟ್ಟ ಮಾವ ಆಗುವವ. ಅವನು ಹೇಳಿದ, ಅದು ಕೃಷ್ಣನ ಕಥೆ ಅಲ್ವಾ, ಅವನದೆಲ್ಲ ಹಾಗೆ. ಅವನು ಎಲ್ಲಿಯೋ ನನ್ನ ತಮ್ಮನನ್ನ ಕಾಡಿನಲ್ಲಿ ಹೋದವನನ್ನ ಮುಗಿಸಿ ಎಲ್ಲ ಹಾರಿಸಿದ್ದಾನೆ, ಮಣಿ ಹಾರಿ, ಇದು ಕೃಷ್ಣನ ಪಿತೂರಿ ಅಂತ ಹೇಳಿಬಿಟ್ಟ. ಸ್ವಾಮಿ, ಕೃಷ್ಣನೇ ಸ್ವತಃ ಅಪವಾದ ಹೊತ್ತಿದ್ದಾನೆ ನಮ್ಮ ನಿಮ್ಮ ಪಾಡಿಗೆ. ಇದು ಕೃಷ್ಣ, ಅವನಿಗೆ ಆಸೆ ಇತ್ತು, ಕದ್ದ ಅಂತ ಅಪವಾದ ಹಾಕಿಬಿಟ್ಟ ಸತ್ರಾಜಿತ್. ಕೃಷ್ಣನಿಗೆ ಮಣಿ ಕದ್ದ ಅಪವಾದ ಬಂತು, ಸ್ಯಮಂತಕ ಮಣಿ ಕದ್ದ ಅಪವಾದ ಬಂತು. ಅದಕ್ಕೋಸ್ಕರ ಯಾದವರನ್ನೆಲ್ಲ ಕರ್ಕೊಂಡು ಹೋಗಿ ಕಾಡಿನಲ್ಲಿ ಒಂದೊಂದು ಹಂತವನ್ನು ತೋರಿಸಿದ. ತಾನೊಬ್ಬನೇ ಅಲ್ಲ, ನೀವು ಬನ್ನಿ ಯಾದವರು ನೋಡೋಣ, ಹೌದಾ ಅದು ಹೇಗೆ ಮಣಿ ಕಳವಾಯಿತು, ಅದು ಕೃಷ್ಣ ಕದ್ದದ್ದು ಹೌದು. ಯಾದವರೆಲ್ಲರೂ ತೀರ್ಮಾನ ಮಾಡಬೇಕು, ಕೃಷ್ಣ ಸುಮ್ಮನೆ ಕೊಡ್ಲಿಲ್ಲ. ಬರ್ರಿ ಹೋಗೋಣ. ಕಾಡಿಗೆ ಹೋದಾಗ ಪ್ರಸೇನನ ಹೆಣ ಸಿಕ್ತು, ಸತ್ತು ಬಿದ್ದಿದ್ದಾನೆ. ಅವನನ್ನು ಸಿಂಹ ಕೊಂದಿದ್ದು, ಸಿಂಹದ ಉಗುರಿನ ಗುರುತು, ನೆತ್ತರಿನ ಛಾಯೆ ಸಿಕ್ಕಿತು. ಹುಡುಕಿಕೊಂಡು ಹೋದರು ಯಾದವರೆಲ್ಲ. ನೋಡಿದ್ರೆ ಸಿಂಹದ ಹೆಣ ಬಿದ್ದಿದೆ. ಸಿಂಹವನ್ನ ಜಾಂಬವಂತ ಕೊಂದಿದ್ದು, ಸಿಂಹದ ಅಲ್ಲಿಂದ ಜಾಂಬವಂತನ ಗುಹೆಯ ತನಕ ನೆತ್ತರು. ಇದು ಕೃಷ್ಣನಿಗೆ ಸಂಬಂಧಪಟ್ಟದ್ದಲ್ಲ. ಇದು ಕಾಡಿನಲ್ಲಿ ಸಿಂಹ ಮತ್ತು ಕರಡಿ ಇವುಗಳ ಜಗಳದಲ್ಲಿ ಪ್ರಸೇನ ಸತ್ತದ್ದು ಅಂತ ಆ ನೋಡ್ಲಿಕ್ಕೆ ಬಂದ ಯಾದವರಿಗೆ ಮನವರಿಕೆ ಆಯಿತು. ಕೃಷ್ಣ ಅಲ್ಲಿಗೆ ನಿಲ್ಲಿಲ್ಲ, ಒಳಗೋದ, ಜಾಂಬವಂತನ ಗುಹೆಯ ಒಳಗೆ ಹೋದ. ಇವರೆಲ್ಲ ಒಳಗೆ ಹೋಗ್ಲಿಕ್ಕೆ ಧೈರ್ಯ ಇಲ್ಲ. ಇವರು ಹೊರಗಿಂದ ನಿಂತರು. ಕೃಷ್ಣ, ನೀನು ಒಳಗೆ ಹೋಗಿ ಬೇಗ ಬಾ, ನಾವೆಲ್ಲೇ ನಿಂತಿರ್ತೇವೆ, ಬೇಗ ಬಾ. ಅದವರಿಗೆ ಧೈರ್ಯ, ಹೆದರಿಕೆ ಒಳಗೋಲಿಕ್ಕೆ. ಬೇಗ ಬಾ, ನಾವೆಲ್ಲೇ ನಿಂತಿರ್ತೇವೆ. ನಿಂತರು. ಕೃಷ್ಣ ಒಳಗೆ ಹೋದ. ಕೆಲವು ದಿವಸ ಆದರೂ ಹೊರಗೆ ಬರಲಿಲ್ಲ ಕೃಷ್ಣ. ಜಾಂಬವಂತನ ಜೊತೆಗೆ ಪ್ರಚಂಡ ಹೋರಾಟ. ಈ ಯಾದವರು ಮಾಡಿದ್ದೇನು ಗೊತ್ತುಂಟ? ಒಂದು 8-10 ದಿವಸ ನಿಂತರು. ಕೃಷ್ಣ ಹೊರಗೆ ಬರಲೇ ಇಲ್ಲ. ಅಯ್ಯೋ, ಅದು ಗುಹೆ ಒಳಗೆ ಸತ್ತ ಕೃಷ್ಣ ಅಂತ ಒಂದು ರಿಪೋರ್ಟ್ ಮಾಡಿದ್ರು. ಕೊಡೆ ಇವನು ಹೋಗಿ ಜಾಂಬವಂತರನ್ನ ಮಣಿಸಿ ಆ ಮಣಿ ತಂದ. ಮಣಿ ತರೋ ತನಕ ಇವ್ರಿಗೆ ಆಯ್ಲೇ ಇಲ್ಲ. 8 ದಿವಸ ನಿಂತರು. ಅದು ಕೃಷ್ಣ ಒಳಗೆ ಹೋದ. ಏನೋ ಒಳಗಿಂದ ಏನು ಕಾಡು ಪ್ರಾಣಿ ಇತ್ತು, ಏನು ಗೊತ್ತಿಲ್ಲ. ಕೃಷ್ಣ ಏನಾಯ್ತೋ ಗೊತ್ತಿಲ್ಲ, ಹೊರಗೆ ಬರಲಿಲ್ಲ, ನಮಗೆ ಗೊತ್ತಿಲ್ಲ ಅಂತ ರಿಪೋರ್ಟ್ ಮಾಡಿದ್ರು. ಬಂದು ಇವರು ಮರಳಿ ಬಂದ ಮೇಲೆ ಕೃಷ್ಣ ಮಣಿ ಹಿಡ್ಕೊಂಡು ಬಂದ. ಮಣಿ ಹಿಡ್ಕೊಂಡು ಬಂದು ಅದನ್ನು ಕೊಟ್ಟ ಸತ್ರಾಜಿತನಿಗೆ. ಅಪ್ಪ, ನಾನು ಕದ್ದೆ ಅಂತ ಹೇಳಿದೆಯಲ್ಲ, ಈಗ ವಸ್ತು ಸ್ಥಿತಿ ನಿನಗೆ ಗೊತ್ತಾಯ್ತಲ್ಲ, ನಾನು ಅಪರಾಧ ಮುಕ್ತನಾದೆ, ಅಪವಾದ ಮುಕ್ತನಾದೆ, ತಗೋ ನಿನ್ನ ಮಣಿ. ಅವನಿಗೆ ನಾಚಿಕಾಗೋಯ್ತು. ಅನ್ಯಾಯವಾಗಿ ಕೃಷ್ಣನಿಗೆ ಅಪವಾದ ಹಾಕಿಬಿಟ್ನಲ್ಲ. ಕೃಷ್ಣ, ಇವಾಗ ಒಂದು ಕೆಲಸ ಮಾಡೋಣ. ಏನು ಅಂದರೆ, ಒಂದು ಮಣಿ ನೀನು ಕದ್ದೆ ಅಂತ ನಾನು ಅಪವಾದ ಹಾಕಿದೆ. ಆ ತಪ್ಪಿನ ಪರಿಮಾರ್ಜನೆಗೋಸ್ಕರ 2 ಮಣಿ ನೀನು ಕೊಡ್ತೀನಿ. ಯಾವುದು? ಒಂದು ಕನ್ಯಾಮಣಿ, ಇನ್ನೊಂದು ಸೇವಂತಕ ಮಣಿ. ಸತ್ಯಭಾಮೆಯನ್ನು ನೀನೇ ಮದುವೆ ಮಾಡ್ಕೋ, ಈ ಮಣಿಯನ್ನು ಇಟ್ಟುಕೋ. ಕೃಷ್ಣನೋ ಒಂದು, ಸರಿ, ನಿಮ್ಮ ಮಗಳನ್ನು ತಗೋತೀನಿ, ಸ್ವೀಕಾರ ಮಾಡ್ತೀನಿ. ಆದರೆ ಆ ಮಣಿ ಪತ್ತೆ ನಾನು ಇಟ್ಟುಕೊಂಡ್ರೆ ಎಲ್ಲೋ ಒಂದು ಮೂಲೆ ನನಗದರ ಆಸೆ ಇತ್ತು ಅಂತ ಅರ್ಥ ಆಗುತ್ತೆ. ನನಗೆ ಬೇಡ, ನೀವೇ ಇಟ್ಕೊಳ್ಳಿ ಇಂಥ ಮಣಿಯನ್ನು ವಾಪಸ್ ಕೊಟ್ಟು ಬಿಟ್ಟ. ತಗೊಳ್ಳೇ ಇಲ್ಲ. ಮದುವೆ ದಿವಸ ಮಾವ ಕೊಟ್ಟ ಹೆಣ್ಣನ್ನು ತಗೊಂಡ. ಮಾವ ಕೊಟ್ಟ ಚಿನ್ನಾಭರಣ ತಗೊಳ್ಳೇ ಇಲ್ಲ, ವಾಪಸ್ ಇಟ್ಕೊಂಡು ಹೋಗಿ ನಮ್ಗೆ ಬೇಡ ಅಂದ. ಅದನ್ನು ಸ್ವೀಕಾರ ಮಾಡಲಿಲ್ಲ ಕೃಷ್ಣ. ಮಣಿಯನ್ನು ಸತ್ರಾಜಿತನಿಗೆ ಮರಳಿಸಿ ಸ್ವೀಕಾರ ಮಾಡಿದ. ಇದು ಯಾಕೆ? ಭಗವಂತನಿಗೆ ಯಾಕೆ ಅಪವಾದ ಬರಬೇಕು? ಅಪವಾದ ಬಂದರೆ ಹೇಗೆ ನಡ್ಕೋಬೇಕು ಅಂತ ನಮಗೆ ತೋರಿಸೋದು ಭಗವಂತನ ಉದ್ದೇಶ. ತಾನೂ ಅಪವಾದ ಹೊತ್ತು ಅದನ್ನು ಹೇಗೆ ಅಪವಾದದಿಂದ ಪಾರಾದೆ ಅನ್ನೋದನ್ನು ತೋರಿಸಿ ಆ ರೀತಿ ನಡ್ಕೋಬೇಕು ಅಂತಕ್ಕಂಥ ಒಂದು ವಿಶಿಷ್ಟವಾದ ಸಂದೇಶ ಕೃಷ್ಣ ಕೊಟ್ಟಿದ್ದಾನೆ. ಅಪವಾದ ಯಾರಿಗೆ ಬರಲಿಲ್ಲ? ಎಲ್ಲ ಮಹಾಪುರುಷರು ಅಪವಾದ ಹೊತ್ತಿದ್ದಾರೆ. ಹೀಗೆ ಯಶಃ ಅಯಶಃ ಅಂತ ಜೀವನದಲ್ಲಿ ಒಳ್ಳೇದು ಮಾಡಿದರೂ ಬರುತ್ತೆ ಯಶಸ್ಸು, ಒಳ್ಳೇದು ಮಾಡದೇ ಇದ್ರೂ ಬರುತ್ತೆ. ಹಾಗೆ ಅಪಯಶಸ್ಸು. ಇದಕ್ಕೆ ನಾವು ಮಾಡಿದ್ದಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಅದು ನಾವು ಪಡೆದು ಬಂದದ್ದು. ಒಳ್ಳೆ ಕೆಲಸ ಮಾಡಿ ಅಪವಾದ ಕೇಳ್ಬೋದು, ಕೆಟ್ಟ ಕೆಲಸ ಮಾಡಿ ಯಶಸ್ಸು ಕೇಳ್ಬೋದು. ಆದರೆ ಏನಿದು? ಭವಂತಿ ಭಾವಾಹ ಭೂತಾನಾಂ
ಮತ್ತ ಏವ ಪೃಥಕ್ ವಿಧಾಹ ಅಂತ. ಈ ಎಲ್ಲ ಭಾವಗಳು ಅಂದರೆ ಮಾನಸಿಕವಾದಂತಹ ಸ್ಥಿತ್ಯಂತರಗಳು, ಇವೆಲ್ಲವೂ ಭೂತಾನಾಂ ಸಮಸ್ತ ಜೀವಜಾತಕ್ಕೆ ಮಾನಸಿಕವಾಗಿ ಇಂತಹ ಭಾವಗಳು ಬರ್ತಾವಲ್ಲ, ಅವು ಯಾರಿಂದ ಬರ್ತಾವೆ? ಮತ್ತ ಏವ ನನ್ನಿಂದಲೇ, ನಿಮ್ಮ ಸ್ವಂತ ಕೊಡುಗೆ ಅಲ್ಲ ಇದು. ನಿಮ್ಮ ಮನಸ್ಸು ಯಾಕೆ ಹೀಗೆ ಕೆಲಸ ಮಾಡುತ್ತೆ ಅಂದರೆ ಆಯಾ ಮನಸ್ಸಿಗೆ ಪೃಥಕ್ ವಿಧಾಹ, ಒಬ್ಬರಿಗೆ ಕೊಟ್ಟಾಗ ಒಬ್ಬರಿಗಲ್ಲ, ಬೇರೆ ಬೇರೆ ಭಾವನೆಗಳು, ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಜೀವಗಳಿಗೆ ಬೇರೆ ಬೇರೆ ಭಾವಗಳು. ಅದನ್ನು ಯಾರಿಗೆ ಯಾವ ಕಾಲದಲ್ಲಿ ಯಾವ ಭಾವ ಬರಬೇಕು ಅನ್ನೋದನ್ನು ನನ್ನ ಹತ್ರ ಚಾರ್ಟ್ ಇದೆ, ಅನಂತ ಕಾಲದ ಚಾರ್ಟ್, ಅದರ ಪ್ರಕಾರ ಆಯಾ ಜೀವಗಳಿಗೆ ಕೊಡ್ತಾ ಇರ್ತೇನೆ. ಪ್ರತಿಯೊಂದು ಜೀವದ ಮಾನಸಿಕ ಸ್ಥಿತಿಯ ಒಂದೊಂದು ಎಳೆಯ ಚಲನ ವಲನವೂ ನನ್ನ ಅಧೀನವಾಗಿದೆ. ಅದೇ ಸರ್ವಲೋಕ ಮಹೇಶ್ವರಂ, ಸರ್ವನಿಯಾಮಕ ನಾನು ಅನ್ನೋದನ್ನು ತಿಳ್ಕೊಂಡ್ರೆ ಇದು ನನ್ನ ಉಪಾಸನೆಯ ಮೂಲಭೂತವಾದ ಸಂಗತಿ. ಹೀಗೆ ಮಾನಸಿಕ ಉಪಾಸನೆಯ ಮುಖವನ್ನು ಕೃಷ್ಣ ತಿಳಿಸಿದ ಈ ವಿಷಯದ ಜೊತೆಗೆ ಇವತ್ತಿನ ಅವಧಿ ಮುಗಿಯಿತು.